ಅವರ ಜೀವನವೇ ಬರೀ ತತ್ವಮಯ. ಅವ್ರು ಏನು ಮಾಡಿದ್ರು ತತ್ವ 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 ತತ್ವ. ಅದಕ್ಕೆ ದೇವರ ಹತ್ರ ಅವ್ರು ಏನು ಕೇಳ್ತಾನೆ ಇರಲಿಲ್ಲ ಅಂತ ನೋಡಿ. ಇದು ಟೆಕ್ನಿಕ್ ಏನು ಗೊತ್ತು, ನಾವು ಹೋಗಿ ಏನಾದ್ರು ಕೇಳಿಬಿಟ್ರೆ ಅಟ್ಟೆ ಸಿಗುತ್ತೆ. ಈಗ ರಾಯರ ಹತ್ರ ಹೋಗ್ತೇವೆ, ಅವರು ಪಾಪ ನಮಗೆ 1 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಗೊತ್ತಿಲ್ಲ ನಮ್ಮ ಯೋಗ್ಯತೆ ಏನು ಗೊತ್ತು, ರಾಯರ ಪಾಪ ಇಟ್ಕೊಂಡಿರ್ತಾರೆ. ಆಗ ನಾವು ಹೋಗಿ ರಾಯರು ಕೇಳ್ತಾರೆ, ಏನಪ್ಪ ಬಂದಿ, ಏನ್ ಬೇಕು? ಏನಿಲ್ಲ, ಒಂದು ಚಾಕ್ಲೇಟ್ ಬೇಕಾಗಿದೆ. ಅಷ್ಟೇನಾ, ತಗೋ ಅಂತ ಕೊಟ್ಟು ಕಳಿಸ್ಬಿಡೋದು. ಅವ್ರು ಕೊಡ್ಲಿಕ್ಕೆ ಇದ್ದದ್ದು 1 ಕೋಟಿ ರೂಪಾಯಿ ಇಟ್ಕೋಬೇಕು ಅಂತ ಕೊಡ್ಬೇಕು ಅಂತ ಇದ್ರು, ನಾವು ಚಾಕ್ಲೇಟ್ ಬೇಕು ಅಂತ ಅಷ್ಟಕ್ಕೆ ಮುಗಿಸ್ಬಿಡ್ತಾರೆ. ಹಾಗಾಗಿ ನಾವು ಕೇಳಿ ಹಾಳಾಗಬಾರ್ದಂತೆ, ಕೇಳದೆ ಎಲ್ಲವನ್ನು ಪಡ್ಕೋಬೇಕಂತೆ. ಇದನ್ನ ಗೋಪಾಲದಾಸರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ರು. ಯಾಕೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ಒಂದೊಂದು ಹಾಡಿನ ಅದ್ಭುತವಾದ ಅರ್ಥ. ಜನನಿಯ ಕೊಡು ಎಂದು ದೈನ್ಯದಲ್ಲಿ ಬೇಡುವೇನೆ, ಜನನಿ ಏನಿತ್ತಳ ಧ್ರುವರಾಯಗೆ. ಎಂತ ಮಾತು ನೋಡಿ ಅಲ್ವಾ. ಅನುಜನ್ನ ಕೊಡು ಎಂದು ದೈನ್ಯದಲ್ಲಿ ಬೇಡುವೇನೆ, ಅನುಜನೇನಿತ್ತ ವಿಭೀಷಣಗೆ ಅಥವಾ ವಾಲಿ ಸುಗ್ರೀವನಿಗೆ ಎಲ್ಲ ಇಟ್ಕೊಳ್ಳಿ, ಏನ್ ಬೇಕಾದ್ರೆ ತಗೋಬಹುದು. ಅಂತೂ ಏನು ಅತ್ಯಂತ ಶ್ರೇಷ್ಠ ಅಂತ ಜಗತ್ತಲ್ಲಿ ನಾವು ತಿಳ್ಕೊಳ್ತೇವೆ, ಅದನ್ನು ಕೇಳಿದ್ರು ಪ್ರಾಬ್ಲಮ್ಮೇ. ಮತ್ತೆ ಏನು ಇವರು ಕೇಳಿದ್ದು, ಗೋಪಾಲದಾಸರು ಕೇಳಿದ್ದು ಒಂದೇ, ಏನು ಬೇಡದಲೆ ಇರುವ ಸೌಭಾಗ್ಯ ಎನಗಿತ್ತು ಸಲವ. ಏನು ಕೇಳಬಾರ್ದು, ನಾನು ನಿನ್ನ ಹತ್ರ ಬರಬೇಕು, ನಿನ್ನ ಕರ್ತವ್ಯ, ನಾನು ನಿನ್ನ ನಮಸ್ಕಾರ ಮಾಡ್ಬೇಕಂತ ನನ್ನ ಧರ್ಮ ಮಾಡಿದೀನಿ ಅಟ್ಟೆ. ಏನು ಕೊಡಬೇಕೋ ನೀನು ಕೊಡು ಅಂತ ಅವನಿಗೆ ಬಿಟ್ಟುಬಿಡಿ, ಅವನು ಏನು ಕೊಡಬೇಕೋ ಅಷ್ಟು ಕೊಡ್ತಾನೆ. ಈಗ ಯಾವುದಾದ್ರೂ ಒಂದು ಹೋಮ ಹವನ ಏನೋ ಮಾಡ್ತೀವಿ, ಆಚಾರ್ಯ ಎಷ್ಟು ಕೊಡಬೇಕು ಅಂದ್ರೆ ಸಿಕ್ಕಿಬಿದ್ರೆ, ಯಾಕೆ ಅಷ್ಟೇ ಸಿಗ್ತದೆ. ಅದ್ರ ಬಂದು ನಿಮ್ಗೆ ಏನು ಕೊಡಬೇಕು ಅಂತ ಅನ್ಕೊಂಡ್ರು ದೇವ್ರ ಕಮ್ಮಿ ಅಂತೂ ಕೊಡಲ್ಲ, ದೇವರ ಇಚ್ಛೆ. ಯಾಕೆಂದ್ರೆ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಲು, ಆ ತೃಪ್ತಿ ಬೇಕಂತೆ. ದೇವರ ಇಚ್ಛೆಯೇ ನನ್ನ ಇಚ್ಛೆ ಅನ್ನೋದು ಇರ್ಬೇಕಂತೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರಲ್ಲ, ತ್ವಚ್ಚಿತ್ತಾಭಿಜ್ಞೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ. ಎಂತಾದ್ದು, ನಮಗೆ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಕೇಳಬೇಕಂತ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನೀನು ನಮ್ಮ ಚಿತ್ತಕ್ಕೆ, ನಿನ್ನ ಚಿತ್ತದಲ್ಲಿ ಏನು ಇಟ್ಕೊಂಡಿದ್ರೆ ಅದೇ ನನ್ನ ಚಿತ್ತಕ್ಕೆ ಬರ. ಅದಕ್ಕೆ ಬೇಕಾದ ಧರ್ಮ ಆಚರಣೆ ಮಾಡಿದರೆ, ಕರ್ಮಾಚರಣೆ ಮಾಡಿದರೆ ದೇವರು ಖಂಡಿತವಾಗಿಯೂ ಅದೇ ಚಿತ್ತವನ್ನು ಕೊಡಿಸ್ತಾನೆ. ಒಮ್ಮೊಮ್ಮೆ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರ್ತದೆ ನೋಡಿ, ನಾನು ಅನ್ಕೊಂಡಿದ್ದಿದೆ, ನೀವು ಕೊಟ್ಟದ್ದಿದೆ ಅಂತ ಒಂದೊಂದು ಸಲ ಅನುಭವಕ್ಕೆ ಬರ್ತದೆ. ಇದು ಹರಿಚಿತ್ತ ನಮ್ಮ ಚಿತ್ತ ಒಂದಾಯಿತು ಅಂತ ಆಗ್ಲಿಲ್ಲ ಅಂದ್ರೆ ಹರಿಚಿತ್ತ ಬೇರೆ ಆಯಿತು, ನನ್ನ ಚಿತ್ತ ಬೇರೆ ಆಯಿತು, ಹರಿಚಿತ್ತವೇ ಸತ್ಯ ಆಯಿತು ಅಂತ ಅನ್ನೋದನ್ನ ಎಚ್ಚರಿಕೆ, ಎರಡನ್ನೂ ನಮಗೆ ಮಾಡಿ ತೋರಿಸ್ತಾನೆ. ಇದರಲ್ಲಿ ಆ ಗೋಪಾಲದಾಸರು ಮಾಡುವಂತ ಅನೇಕ ವಿಚಾರಗಳಿವೆ. ಅದರ ಒಂದು ನನಗೆ ತುಂಬಾ ಇಷ್ಟ ಆಗಿತ್ತು, ಅಂದ್ರೆ ಎಲ್ಲವೂ ಇಷ್ಟವೇ, ಅದನ್ನು ಕೇಳಬೇಕು ಅಂತ ಅನಿಸ್ತು. ಏನು ಅಂದ್ರೆ, ಜೀವನದಲ್ಲಿ ಸಾಧನೆ ಅಂದ್ರೆ ಹೇಗೆ, ಸಾಧನೆ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಅವ್ರು ಹೇಳ್ತಾರೆ, ಆರಿಗಾರು ಆಗುವರೋ ಆಪತ್ತು ಕಾಲದಲ್ಲಿ. ನೋಡಿ ಎಂತ ಮಾತು, ಆಪತ್ತು ಕಾಲದಲ್ಲಿ ಯಾರು ಆಗಿ ಬರ್ತಾರೆ. ನಾವು ಲೈಫ್ ಲಾಂಗ್ ನೋಡ್ರಿ, ನಮ್ಮ ವಯಸ್ಸಾದ ಕಾಲಕ್ಕೆ ಇವರೆಲ್ಲ ಬೇಕಾಗುತ್ತೆ ಅಂತ ಇಟ್ಟುಕೊಂಡು ಚಿಕ್ಕತನದಿಂದಲೇ ಪೋಷಣೆ ಮಾಡಿದ್ದು ಯಾಕೆ ಕೊನೆಗಾಲಕ್ಕೆ ನಮ್ಗೆ ಬರುತ್ತೆ ಅಂತ ಅವ್ರು ಎತ್ಕೊಂಡು ಬುರ್ರ ಅಂತ ಅಲ್ಲಿ ಹಾರಿ ಹೋಗಿ ಅಲ್ಲೇ ಕೂತ್ಕೊಂಡು, ಏನ್ರಿ ಈಗ ಹೋಗಿದ್ದಾರೆ ನಿಮ್ಮಪ್ಪ, ಏನು ವ್ಯವಸ್ಥೆ ಇಲ್ಲ, ಅಯ್ಯೋ ಈಗ ರಜಾ ಇಲ್ರಿ, ವ್ಯವಸ್ಥೆ ಮಾಡಿದ್ರೆ ಅಲ್ಲೇ ದುಡ್ಡು ಕಳಿಸ್ಬಿಡ್ತೀನಿ, 4 ಜನ ಬ್ರಾಹ್ಮಣರು ಹಿಡೀರಿ, ಮಾಡ್ಲಿಕ್ಕೆ ಒಬ್ರು ಬ್ರಾಹ್ಮಣರು ಇರ್ತಾರೆ, ಹೊರ್ಲಿಕ್ಕೆ ಒಂದು ಬ್ರಾಹ್ಮಣರು ಇರ್ತಾರೆ, ತಗೊಂಡು ಹೋಗ್ಲಿಕ್ಕೆ ಒಂದು ಬ್ರಾಹ್ಮಣರು ಇರ್ತಾರೆ, ಎಲ್ಲ ಬ್ರಾಹ್ಮಣರು ಯಾರ್ಯಾರು ವ್ಯವಸ್ಥೆ ಮಾಡ್ರಿ, ದುಡ್ಡು ಕೊಟ್ಬಿಡ್ತೀನಿ ಅಂದ್ರೆ ಇವನೇನ್ ಮಾಡಿದ್ದು, ನನ್ನ ಕೊನೆಗಾಲಕ್ಕೆ ಆಸರೆಯಾಗಿರ್ತಾನೆ ಅಂತ ಮಾಡಿದ್ದೇನೆ. ಕೇಳೋರಿಲ್ಲ. ಎಷ್ಟು ಜನ ನೋಡಿ, ಎಷ್ಟು ಜನ ಕಣ್ಣಾರ ಕಾಣ್ತೀವಿ, ಎಲ್ಲ ಬೇಕಾದಷ್ಟು ಕೋಟಿಗಟ್ಟಲೆ ಇದೆ, ಏನು ಪ್ರಯೋಜನ ಇಲ್ಲ. ಮಕ್ಕಳಿದ್ದಾರೆ, ಏನು ಫಾರಿನ್ ಅಲ್ಲಿ ಇದ್ದಾರೆ, ಯಾರು ನಮ್ಮ ಕಾಲಕ್ಕೆ ನೋಡ್ಬೇಕು, ಒದ್ದಾಡ್ತಾ ಇರ್ತಾರೆ, ಕೆಳಗೆ ಬೀಳ್ತಾರೆ, ಒದ್ದಾಡ್ತಾರೆ, ಬಿದ್ದು ಪೆಟ್ಟು ಮಾಡ್ಕೊಂಡ್ರು, ಆಸ್ಪತ್ರೆ ಸೇರೋದು, ಮತ್ತೆ ತಿರುಗಿ ಏನ್ರಿ ಇದು ಅಂದ್ರೆ ಏನ್ ಮಾಡೋದ್ರಿ, ಯಾರಿಲ್ಲ. ಜಗತ್ತಿನಲ್ಲಿ ಎಷ್ಟು ಜನರು ನಾವು ಕಾಣ್ತೇವೆ. ಅದಕ್ಕೆ ಹೇಳ್ತಾರೆ, ಇದೆಲ್ಲ ನೋಡಿ ಅವತ್ತೇ ಗೋಪಾಲದಾಸರ ಬಾಯಿಂದ ಬಂದಿದೆ ನೋಡಿ, ಆರು ಆಗುವರೋ ಆಪತ್ತು ಕಾಲಕ್ಕೆ. ಕೊನೆಗೊಂದು ಹೇಳ್ತಾರೆ, ಆರಿಗೆ 6 ಆಗುವರೋ ಸಂಪತ್ತು ಕಾಲಕ್ಕೆ. ಅದನ್ನು ನೋಡ್ರಿ, ಸಂಪತ್ತಿತ್ತು ಅಂತ ಇಟ್ಕೊಳ್ಳಿ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಕಾಡ
ಬೆಳದಿಂಗಳು. ಶ್ರೀಪಾದರಾಜರು ಹೇಳುವಂತ ಮಾತು ಎಷ್ಟು ಅದ್ಭುತವಾಗಿದೆ ಅಂದರೆ, ಹಾಗೆ ಇನ್ನು ಹೇಳ್ತಾರೆ, 6ಗೆ 6 ಆಗುವರು ಸಂಪತ್ತು ಕಾಲಕ್ಕೆ. ನೋಡಿ, ಎರಡನ್ನು ಮಾಡು, ಆಪತ್ತು ಸಂಪತ್ತು ಎರಡಿದೆ. ಆಪತ್ತು ಕಾಲಕ್ಕೆ 6 ಆಗಿ ಬರ್ತಾರೆ, ಸಂಪತ್ತು ಉಳ್ಳಾಗ ಯಾರು ಆಗಿ ಬರ್ತಾರೆ. ಎರಡನ್ನೀನು ಟ್ಯಾಲಿ ಮಾಡ್ಕೊ ಜೀವನದಲ್ಲಿ. ಓಹೋ, ಸಂಪತ್ತಿದೆ ಅಂತ ಬಂದಿದ್ದಾರೆ, ಸಂಪತ್ತಿಲ್ದಿದ್ರೆ ಬರ್ತಿರ್ಲಿಲ್ಲ. ನೀನು ಯೋಚನೆ ಮಾಡು, ಯಾಕೆ ಇವೆರಡನ್ನ ದೇವರು ಕೊಡ್ತಾನೆ? ನೀನು ಮೈಂಡ್ ನಲ್ಲಿ ಸ್ಟಡಿ ಮಾಡ್ಕೋ. ಮುಂದೆ ಹೇಳ್ತಾರೆ, ಅಷ್ಟಕ್ಕೆ ಮುಗಿಸಲಿಲ್ಲ, ಆರಿಸಿ ನೋಡುವುದು ಇವನ ಕಾರುಣ್ಯ. ಈ ಟೈಮ್ ನಲ್ಲಿ ನೀವು ನೋಡ್ಬೇಕು, ಎರಡೂ ಕಡೆ ಸ್ಟೆಬಲ್ ಆಗಿರತಕ್ಕಂತ ವ್ಯಕ್ತಿ ಅಂತಂದ್ರೆ ಹರಿ. ಅವನ ಕಾರುಣ್ಯ ಏನು ಮಾಡಿದ. ಅದಕ್ಕೆ ಹೇಳ್ತಾರೆ, ಇವರ ಕಾರುಣ್ಯ ಎಲ್ಲಾ ಭಾರ ಅಮಗೆ ಕಾರುಣ್ಯ ಮೂರ್ತಿ ಗೋಪಾಲ ವಿಠಲ. ಈ ರೀತಿ ಅರಿದವರಿಗೆ ಇಲ್ಲೇ ಪೊರೆವ. ಇದನ್ನು ತಿಳಿಬೇಕಂತೆ. ತಿಳಿದು ಬಿಟ್ರೆ ಇಲ್ಲೂ ರಕ್ಷಣೆ, ಅಲ್ಲೂ ರಕ್ಷಣೆ. ನೀನೊಬ್ಬನೇ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಹಾಮೃಗತಿ. ಸ್ವಾಮಿ ಗೊತ್ತೇ ಆಗ್ಲಿಲ್ಲ ಅಲ್ರಿ, ಇವತ್ತು ಗೊತ್ತಾಯ್ತು. ತದಲಂಬ ಭುಲೋಕ ವಿಚಿಂತನಯ ರಮಣಂ ಗುರು ಮಾನಸ ಮೀಶ ಪದೇ. ಅಲ್ರಿ, ಶ್ರೀಮದ್ ಆಚಾರ್ಯ ಏನು ಕಮ್ಮಿ ರೀ. ಎಲ್ಲ 3,000,000 ದೇವತೆಗಳು ಕೈ ಕಟ್ಕೊಂಡು ನಿಂತ್ಕೊತಾರೆ ಶ್ರೀಮದ್ ಆಚಾರ್ಯ ಮುಂದೆ. ಶೇಷಾದೀನಾಂ ಅಗಮ್ಯಂ. ಶ್ರೀಮದ್ ಆಚಾರ್ಯ ಪಾಠ ಹೇಳ್ತಾ ಇದ್ರೆ 1000 ಹೆಡೆಯಲ್ಲಿ ಶೇಷದೇವರು ಶ್ರವಣ ಮಾಡ್ತಾ ಇದ್ರು ಕೂಡ ಅವರಿಗೆ ನನಗಿನ್ನೂ ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅಂತಾರೆ. ಅಷ್ಟಿದ್ರು ಕೂಡ ಆ ಶ್ರೀಮದಾಚಾರ್ಯ ಬಾಯಿಂದ ಬರ್ತದೆ, ತದಲಂಬ ಭುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಈಶ ಪದೇ. ಅವೆಲ್ಲ ಬಿಟ್ಟು ಹಾಕು, ಅವ್ರು ಯಾರು ನಮ್ಮ ಜೊತೆಗೆ ಬರೋದಲ್ಲ. ಹರಿಯೇ ಗುರು, ಹರಿಯೇ ದೈವ, ಅವನೇ ತಂದೆ, ಅವನೇ ತಾಯಿ, ಅವನೇ ಬಂಧು. ಒಂದು ತಿಳ್ಕೊಳ್ಳಿ, ಏನ್ ಲಾಭ ಅಂತ. ಅಲ್ರಿ, ಅವನ ತಂದೆ ತಾಯಿ ಅಂತ ಅಂತೀವಿ, ಏನಾರು ಹತ್ರ ಬರ್ತಾನೇನ್ರಿ ಒಂದಿನ, ಏನಪ್ಪ ಕರ್ದಿಯಾ ನನ್ನನ್ನ, ಏನ್ ಬೇಕು ಅಂತ ಒಂದಿನ ಅದು ಕೇಳ್ತಾನೆ? ಕೇಳಲ್ಲ. ಮತ್ತೆ ಬರೀ ಕರೆಯೋದೇ ಬಂತು, ಏನ್ ಪ್ರಯೋಜನ? ಅದಕ್ಕೆ ನಾನು ಹೇಳಿದೆ, ಈಗ ನೀವು ಅದನ್ನ ಬಿಟ್ಟು ನೀವು ಉಪಯೋಗ ಇಲ್ಲದೆ ಇದ್ದ ಮಗನನ್ನೋ ಅಥವಾ ಇನ್ನೊಬ್ಬರನ್ನೋ ನೀವು ಏನಪ್ಪ ಸ್ನೇಹಿತನನ್ನೋ ಏನಪ್ಪ ಚೆನ್ನಾಗಿದ್ಯಾ ಅಂತ ಆ ದೇವರನ್ನ ಬಿಟ್ಟು ಇವನ್ನೇ ಸರ್ವಸ್ವ ಅಂತ ನೀವು ನಂಬಿದ್ರಲ್ಲ, ಅವನೇನು 24 ಗಂಟೆ ನಿಮ್ಮನ್ನು ಕಾಪಾಡ್ತಾನೆ. ಕೊನೆಗೆ ಒಂದಿನ ಕೈ ಎತ್ತುತ್ತಾನಲ್ಲ, ಎತ್ತುವಾಗ ನಿಮಗೇನಾಯ್ತು? ದುಃಖ ಆಯ್ತಲ್ಲ. ಆ ದುಃಖ ಇವನಲ್ಲಿ ಬರಲ್ಲ. ಇವನನ್ನ ತಂದೆ ಅಂತ ತಿಳ್ಕೊಂಡ್ರಿ, ಅದರಿಂದ ಹಾನಿ ಏನಿಲ್ಲ. ತಂದೆ ಆಗಿದ್ದು ಬಿಟ್ಟು 2 ದಿನ ಬಿಟ್ಟು ಆಮೇಲೆ ಕೈ ಕೊಟ್ಟು ಹೋದ ಅಂತ ದೇವರು ಮಾಡಲ್ಲ. ಆ ನೆನೆಯೋದರಲ್ಲಿ ಒಂದು ಆನಂದ ಉಂಟು ನೋಡಿ, ಆನಂದ ಹಾಗೆ ಇರುವ ಹಾಗೆ ಮಾಡ್ತಾರೆ. ಇದು ದೇವರ ಕಾರುಣ್ಯ. ಇವನ ಕಾರುಣ್ಯ ಎಲ್ಲ ಭಾರ ಅವನಿಗೆ ಹಾಕಿದರೆ ಕಾರುಣ್ಯ ಮೂರ್ತಿ ಗೋಪಾಲ ವಿಠಲ. ಈ ರೀತಿ ಅರಿದವರಿಗೆ ಇಲ್ಲೇ ಪರೆವ. ಆ ಗೋಪಾಲದಾಸರ ಮಾತು ಬಹಳ ಅದ್ಭುತವಾಗಿದೆ. ಅದರಲ್ಲಿ ಹೇಳ್ತಾರೆ ಒಂದೊಂದು. ಇದನ್ನೆಲ್ಲ ನಮಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇವೆಲ್ಲ ಹೇಳ್ತೀರಿ, ನಮಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಒಂದು ಈ ಸ್ಥೂಲವಾಗಿರತಕ್ಕಂಥ ಶರೀರ, ಇದರಲ್ಲಿ 7 ಆವರಣಗಳು. ಪ್ರತಿನಿತ್ಯ ನಾವು ವರ್ಣನೆ ಮಾಡಬೇಕಂತೆ. ಏನಂತಾರೆ, ಈ ಪಿಂಡಾಂಡದ ಒಳಗಿರತಕ್ಕಂತಹ ಇಡೀ ಪಿಂಡಾಂಡವೇ ಒಂದು ದೊಡ್ಡ ಬ್ರಹ್ಮಾಂಡದ ಚಿಂತನೆ ಮಾಡಬೇಕು, ವಿಶ್ವರೂಪದ ಚಿಂತನೆ ಮಾಡಿ ದಿನ ಮಾಡ್ತಾ ಇದ್ರೆ ಏನೂ ಬೇಡ್ರಿ, ಸಣ್ಣ ಸಣ್ಣ ವಿಷಯ ಇಲ್ಲ. ಈಗ ನೋಡಿ, ಈ ಲೋಕಗಳು 14 ಲೋಕಗಳು ಶರೀರದ ಒಂದೊಂದು ಅವಯವಗಳು. ಸುಮ್ಮನೆ ಹೇಳ್ತೀನಿ ಒಂದು ಉದಾಹರಣೆಗೆ. ಈ 14 ಲೋಕಗಳು 14 ಅಂಗಗಳೊಳಗಿದೆ. ಅದರಲ್ಲಿ ಒಂದು ಲೋಕ ಯಾವುದು ಗೊತ್ತಾ? ಮೊಣಕಾಲಿನಲ್ಲಿ ಸುತಲ ಲೋಕ ಅಂತ. ಈ ಮೊಣಕಾಲಿನಲ್ಲಿ ಇರೋದು ಸುತಲ ಲೋಕ. ಈ ಸುತಲ ಲೋಕದಲ್ಲಿ ಯಾರಿರ್ತಾರೆ? ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತ ಈ ಸುತಲ ಲೋಕಕ್ಕೆ ಅಧಿಪತಿ. ದಿನಾಲು ನೀವು ಬೆಳಗೆದ್ದು ಕೂಡಲೇ ಮಂಡಿಯನ್ನು ಹಿಡ್ಕೊಂಡು ಸುತಲ ಲೋಕಾಧಿಪತಿ ವಾಮನ ಇಲ್ಲಿದ್ದಾನೆ ಅಂತ ಚಿಂತನೆ ಮಾಡಿ. ಚಿಂತನೆ ಮಾಡ್ತಾ ಕ್ರಮೇಣ ಇವತ್ತು ನೋಡಿದ್ಕೊಳ್ಳಿ, ನಾಳೆನೇ ಆಗಲ್ಲ, ಮಂಡಿ ನೋವು ಹೊರಟೋಗುತ್ತೆ ಅಂತಿದೆ.
ಅದಕ್ಕೆ ಮೊದಲೇ ಹೇಳಿಬಿಟ್ಟೆ ನಾಳೆನೇ ಆಗಲ್ಲ ಅಂತ, ದಿನಾ ಟ್ರೈ ಮಾಡ್ಬೇಕು. ಮತ್ತೆ ಇವತ್ತು ಆಚಾರ್ಯ ಹೇಳಿಬಿಟ್ರೆ ನಾಳೆ ಮಂಡಿಗಳು ಇಟ್ಕೊಂಡು, ಯಾಕಂದ್ರೆ ಜೀವನ ಇರೋದೇ ಮಂಡಿ ನಾವು. ಆ ಮಂಡಿ ನಾವು ವಾಸುತಲ ಲೋಕ, ಅಲ್ಲಿ ವಾಮನ ಇದ್ದಾನೆ ಚಿಂತನೆ ಮಾಡಿದ ಕೂಡಲೇ ನಾಳೆ ಮಂಡಿ ನಾವು ಇದ್ದಲ್ಲ, ಏನು ಆಚಾರ್ಯ ಹೇಳಿದ್ರೆ ಉಪಯೋಗ ಆಗಲಿಲ್ಲ, ಈ ಮಾತ್ರ ವರ್ಕ್ ಮಾಡಲಿಲ್ಲ ಅಂತ ಆಗ್ಬಾರ್ದು. ಅದರಿಂದ ವರ್ಕ್ ಆಗಿಯೇ ಆಗುತ್ತೆ. ಇದೆಲ್ಲ ಒಳಗಿನ ಅರ್ಥ ತಿಳ್ಕೊಂಡು ಮಾಡಬೇಕು. ಒಂದು ಕಡೆ ಬರ್ತದೆ, ಭಾಗವತದಲ್ಲಿ ಬರ್ತದೆ, ನಿಮಗೆ ಇಂದ್ರಿಯ ನಿಗ್ರಹ ಇಲ್ಲ ಅಂತ ಇಟ್ಕೊಳ್ಳಿ. ಸಣ್ಣ ಸಣ್ಣ ದೋಷಗಳಿಗೆ ಹೆಂಗೆ ಮಾತ್ರೆ, ಈಗ ಮಾತ್ರೆ ಅಂಗಡಿಗೆ ಹೋಗಿ ಮಾತ್ರೆ ತಗೊಂಡ್ರೆ ರೋಗ ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡು ಮಾತ್ರೆ ಅಂಗಡಿಯಲ್ಲಿ ಹೋಗಿ ಸಿಕ್ಕ ಮಾತ್ರೆಯಲ್ಲಿ ನುಂಗಿಬಿಟ್ರೆ ಎಲ್ಲ ಸೈಡ್ ಎಫೆಕ್ಟ್, ಬೇಡದ್ದೇ ತೊಂದರೆ. ಹಾಗಾದ್ರೆ ಏನ್ ಮಾಡ್ಬೇಕು, ಯಾವುದಕ್ಕೆ ಯಾವ ಮಾತ್ರೆ ಅಂತ ಬಲ್ಲವರಿಂದ ತಿಳ್ಕೊಂಡು ತಗೋಬೇಕು. ಹಾಗೆ ಭಗವಂತ ನಾಮಸ್ಮರಣ ಒಂದು ಮಾತ್ರೆ. ಏನು ಗೊತ್ತಾ, ಇಂದ್ರಿಯ ನಿಗ್ರಹ ಇರೋದಿಲ್ಲ. ಭಾಗವತ ಹೇಳುತ್ತೆ, ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವ ಭಗವಂತನ ಚಿಂತನೆ ಮಾಡಿದ್ರೆ ಇಂದ್ರಿಯ ನಿಗ್ರಹ ಉಳ್ಳವನಾಗ್ತಾನೆ. ಯಾವ ಭಗವಂತ? ಕೂರ್ಮಾಯ ನಮಃ ಅಂತ ದಿನಾ ಬೆಳಗ್ಗೆದ್ದು ಕೂಡಲೇ ಕೂರ್ಮ ರೂಪಿಯಾದ ಪರಮಾತ್ಮನ ಚಿಂತನೆ ಮಾಡಿದ್ರೆ ಇಂದ್ರಿಯ ನಿಗ್ರಹ ಉಳ್ಳವನಾಗ್ತಾನೆ. ಯಾಕೆ ಗೊತ್ತಾ, ಕೂರ್ಮ ನೋಡಿ, ಎರಡು ತಲೆ, ಎರಡು ಕೈ, ಎರಡು ಕಾಲು, ಯಾವಾಗ ಬೇಕು ಹಾಕ್ತದೆ. ಆಪತ್ತು ಅಂದ ಕೂಡಲೇ ಮತ್ತೆ ಒಳಗೆ ಹಾಕೊಂಡ್ಬಿಡ್ತದೆ. ಮೊನ್ನೆ ಯಾವುದೊಂದು ವಿಡಿಯೋ ತೋರಿಸ್ತಾ ಇದ್ರು ಹುಡುಗರು, ಏನು ಅಂದ್ರೆ ಮೊಸಳೆ ಈ ಆಮೆ ನೀರು ಕುಡಿತಾ ಇತ್ತಂತೆ, ಗಬಕ್ ಅಂತ ಹಿಡಿದ್ಬಿಡ್ತು, ಅಗೀತು ಅಗೀತು ಅಗೀತು, ಅಲ್ಲೇ ಮುರಿದೋಯ್ತು, ವಾಪಸ್ ಬಂತು, ವಾಪಸ್ ಮುಗಿದು ಹೋಯ್ತಂತೆ ಆಮೇಲೆ. ಅದು ಕಚ್ಚಲಿಕ್ಕೆ ಏನು ಕಚ್ಚಿದ್ರು ಏನು ಉಪಯೋಗ ಆಗಲಿಲ್ಲ, ಅಲ್ಲೇ ಬಿಟ್ಟು ಅದು ಮತ್ತೆ ಥೂ ಅಂತ ಉಗುಳಿ ಬಿಟ್ಟು ಅದು ಮತ್ತೆ ತಿರುಗಾ ಎತ್ಕೊಂಡು ಹೊರಟಾಯ್ತು. ಅವಾಗ ವಿಡಿಯೋ ಯಾಕೆ ಹೇಳಿದೆ ಅಂದ್ರೆ ಅದಕ್ಕೆ ಆಪತ್ತು ಅಂದುಕೊಳ್ಳ ತಲೆ, ಎರಡು ಕಾಲು, ಎರಡು ಕೈಯನ್ನು ಕುಸುಕ್ಕಂದ ಒಳಗೆ ಎಷ್ಟು ವೇಗ ಅಷ್ಟೇ ವೇಗ ಹೇಳ್ಕೊಳ್ತದೆ. ಇದು ಕೂರ್ಮರೂಪಿಯಾದ ಪರಮಾತ್ಮ. ಅವನ ಚಿಂತನೆ ಮಾಡಿದ್ರೆ ನಮ್ಮ ಇಂದ್ರಿಯಗಳನ್ನು ಕೂಡ ಹೊರಗೆ ಹಾಕೋದು, ಯಾವಾಗ ಬೇಕಾದರೂ ಒಳಗೆ ಹೇಳ್ಕೋಬಹುದು. ಅಂತಹ ತಾಕತ್ತು ಬರ್ತದೆ ನೋಡಿ. ಆ ಸಂದರ್ಭಕ್ಕೆ ತಕ್ಕಂತೆ ಅದನ್ನ ಚಿಂತನೆ ಮಾಡಬೇಕು ಅಂತ ಇದು ಪುರಾಣಗಳಿಂದ ನಾವು ತಿಳಿಯಬೇಕಾಗಿದೆ. ಹಾಗೆ ಇಲ್ಲಿ ಹೇಳ್ತಾರೆ, ಈ ಶರೀರಗಳ ಬಾಧೆಗಳು ನಮಗಾಗಬಾರ್ದು, ಶರೀರಗಳಿಂದ ನಮಗೆ ತೊಂದರೆ ಆಗಬಾರ್ದು. ಏನ್ ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಈ ಶರೀರದ ಒಳಗಡೆ 7 ದ್ವೀಪಗಳನ್ನ ಚಿಂತನೆ ಮಾಡಿ ಅಂತ. ಒಂದು ಚೆನ್ನಾಗಿ ಒಂದು ಪದ್ಯ ಇದೆ, ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಏನಂತ, 7 ಪರಿಧಾತುಗಳಿಪ್ಪುವವು ಅಂದದಿ, ಒಂದರೊಳಗೆ ಒಂದಿನ್ನು 7 ಕೇಳು, ತ್ವಕು ಚರ್ಮ ಮಾಂಸ ಮೇಲುದಿರ, ಮ್ಯಾಲೆ ಮೇದೋ ಮಜ್ಜಾಮಸ್ತಿ, ಇದನ್ನು ಹರಿಯಿಪ್ಪನೆಂದು ತಿಳಿ ಗೋಪಾಲ ವಿಠಲ. ಶರೀರದ ಒಳಗಡೆ 7 ದ್ವೀಪಗಳಿದೆಯಂತೆ. ಯಾವುದು ಗೊತ್ತಾ? ಜಂಬೂ ದ್ವೀಪ, ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕ್ರೌಂಚ ದ್ವೀಪ, ಶಾಖದ್ವೀಪ, ಕುಶದ್ವೀಪ, ಪುಷ್ಕರ ದ್ವೀಪ ಅಂತ 7 ದ್ವೀಪಗಳಿದೆ. 7 ದ್ವೀಪಗಳು ಹೇಗೆ ಗೊತ್ತಾ? ಮೊದಲಿಗೆ ಏನು ಗೊತ್ತಾ? ಉಪ್ಪು ನೀರಿನ ಸಮುದ್ರ. ಎರಡನೇದು ಯಾವುದು ಗೊತ್ತಾ? ಕಬ್ಬು ರಸದ ಸಮುದ್ರ. ಮೂರನೇದು ಯಾವುದು ಗೊತ್ತಾ? ಸುರಾ ಸಮುದ್ರ. ನಾಲ್ಕನೇದು ಯಾವುದು ಗೊತ್ತಾ? ಸುರಾ ಸಮುದ್ರ ಆದ್ಮೇಲೆ ತುಪ್ಪದ ಸಮುದ್ರ, ಅದಾದ ಮೇಲೆ ಮೊಸರಿನ ಸಮುದ್ರ, ಅದಾದ್ಮೇಲೆ ಹಾಲಿನ ಸಮುದ್ರ, ಅದಾದ್ಮೇಲೆ ಸಿಹಿ ನೀರಿನ ಸಮುದ್ರ. 7 ಸಮುದ್ರ. ನಮ್ಮ ಪಿಂಡಾಂಡದೊಳಗೆ ಹಾಗೆ ಮೂಲಾಧಾರ ಅಂದ್ರೆ ಮೂತ್ರಕೋಶ ಉಂಟಲ್ವ, ಅದು ಲವಣ ಸಮುದ್ರ. ಅದರ ಮೇಲುಗಡೆ ಬಂದ್ರೆ ನಿಮಗೆ ವೀರ್ಯಕೋಶ ಇದೆ. ಆ ವೀರ್ಯಕೋಶ ಅಂದ್ರೆ ಕಬ್ಬಿನ ರಸದ ಸಮುದ್ರ. ಸುರಾ ಸಮುದ್ರ ಅಂದ್ರೆ ಈ ಹೊಟ್ಟೆ. ಈ ಹೊಟ್ಟೆಯಲ್ಲಿ ಏನಿದೆ ಗೊತ್ತಾ? ಸುರಾ ಸಮುದ್ರ. ಅದಕ್ಕೆ ನೋಡಿ, ಯಾವ ಇಂದ್ರಿಯಗಳಿಗೂ ಎಷ್ಟು ಬೇಕೋ ಅಷ್ಟು ಮಾತ್ರ ಇಂದ್ರಿಯಗಳು ಆಸ್ವಾದನೆ ಮಾಡ್ತವೆ, ಬೇಡಾದ್ರೆ ಬಿಟ್ಬಿಡ್ತವೆ. ಈಗ ನೋಡ್ತಾ ಇರಿ, ಯಾವುದೋ ಹುಡುಗರು ಸಿನಿಮಾ ನೋಡ್ತಾ ಇರ್ತಾರೆ ಅಂತೇಳಿ, ತುಂಬಾ ಇಷ್ಟ ಅಂತ ನೋಡ್ತಾ ನೋಡ್ತಾ ನಿದ್ದೆ ಬಂತು ಅಂದ್ರೆ ಎಂಥದ್ದು ಬೇಕಾದ್ರೂ ಅಷ್ಟು ಹೋಯ್ತು, ಅಲ್ಲಿ ಕಣ್ಣು ಮುಚ್ಚಿ ಆಯ್ತು, ಮತ್ತೆ ಮುಗಿದ ಮೇಲೆ ಎಚ್ಚರ. ಹಾಗಾಗಿ ಯಾವ ಇಂದ್ರಿಯಕ್ಕೂ ಕೂಡ ಸುಖ ಅನುಭವಿಸುವಾಗ ಸಾಕು ಅಂದ್ರೆ ಬಿಟ್ಬಿಡ್ತದೆ. ಆದ್ರೆ ಹೊಟ್ಟೆ ಹಾಗಲ್ಲ ನೋಡಿ, ಇನ್ನೂ ಹಾಕು ಇನ್ನೂ ಹಾಕು ಇನ್ನೂ ಹಾಕು, ಕೈ ಹಾಕಿದ್ರೆ ಸಿಗಬೇಕು, ಹಂಗ ತನಕ ಬರಬೇಕು. ನೀರಿಗೂ ಜಾಗ ಇಲ್ಲ, ಗಾಳಿಗೂ ಜಾಗ ಇಲ್ಲ. ಆಮೇಲೆ ಅಯ್ಯೋ ಅಪ್ಪ ಅಯ್ಯೋ ಅಣ್ಣ ಒದ್ದಾಡಿ ಹಂಗೆ ಅಂತೆ. ಉಡುಪಿಯಲ್ಲಿ ಹಾಗೆ ಅಂತೆ ಹೇಳ್ತಾರೆ. ಎಲ್ಲ ಪ್ರಮಾಣಗಳು ಕೇಳಬೇಡಿ, ಹೇಳ್ತಾರೆ ಎಲ್ಲಾ ಕಡೆ, ಎಲ್ಲಾರ ಬಾಯಲ್ಲೂ ಇದೆ. ಏನು ಅಂದ್ರೆ, ಯಾಕೆ ಇಲ್ಲೆಲ್ಲ ಬಡವರಾಗಿದ್ದಾರಲ್ಲ ಬ್ರಾಹ್ಮಣರು, ಉಡುಪಿ ಬ್ರಾಹ್ಮಣರು ಅಂದ್ರೆ ಬಡವರು ಅಂತ. ಈಗಲ್ಲ, ಒಂದು ಕಾಲಕ್ಕೆ ಬಡವರು ಯಾಕೆ ಅದಕ್ಕೆ ಕೇಳಿದ್ರಂತೆ. ಹಿಂದೆ ಪರಶುರಾಮ ದೇವರು ಜಾಗ ಕೊಟ್ಟದ್ದು ಉಡುಪಿ ಬ್ರಾಹ್ಮಣರಿಗೆ, ಎಲ್ಲರಿಗೂ ಜಾಗ ಕೊಟ್ಟ ಮೇಲೆ ಪರಶುರಾಮ ದೇವರು ಹೇಳಿದ್ರಂತೆ, ಏನು ಬೇಕಾದ್ರೂ ನಿಮಗೆ ಸಮಸ್ಯೆ ಆದ್ರೆ ನನ್ನ ಕರೀನೆ, ನಾನು ಬರ್ತೀನಿ ಅಂತ. ಆಗ ಹೊಟ್ಟೆ ತುಂಬಾ ಊಟ ಮಾಡಿಬಿಟ್ರಂತೆ. ಮಾಡಿ ತಾಳ್ಲಿಕ್ಕಾಗಲ್ಲ, ಪರಶುರಾಮ ಅಂದ್ರಂತೆ. ಪರಶುರಾಮ ಎದುರಿಗೆ ಬಂದಂತೆ, ಏನು ಹೊಟ್ಟೆ ತುಂಬಿ ಹೋಗಿದೆ ಅಂತ.
ಹೊಟ್ಟೆ ತುಂಬಲಿಕ್ಕೂ ನಾನು ಬರ್ಬೇಕಾ? ಅದು ತಿನ್ಬೇಕು ಯಾಕೆ? ಆದ್ದರಿಂದ ಇನ್ನು ಮೇಲೆ ನಿಮ್ಮ ಹೊಟ್ಟೆ ತುಂಬೋದೇ ಬೇಡ, ಅರ್ಧಂಬರ್ಧ ತುಂಬಲಿ ಅಂತ ಶಾಪ ಕೊಟ್ಬಿಟ್ರು. ಹಾಗಾಗಿ ಉಡುಪಿಯಲ್ಲಿ ನೋಡ್ರಿ ಊಟ ಎಲ್ಲ ಇಟ್ಟಿಟ್ಟೆ ನಿಮ್ಗೆ ಜಾಸ್ತಿ ಬಡಿಸೋದು ಕೂಡ ಹಾಗೆ. ನೀವು ಕೂತ್ಕೊಂಡು ಅನ್ನ ಎಲ್ಲ ದೊಡ್ಡದಾಗಿ ಕಟ್ಟಿ ನಮ್ಮ ತರ ಕೂಡಿಸಿರಿ ನೋಡೋಣ. ಸಾರು ಬರ್ತಾರೆ, ಅರ್ಧ ಸೌಟ ಹಾಕಿ ಹೋದ್ರೆ ಹೋಯ್ತಲ್ಲೇ. ಇನ್ನೊಂದು ಸಾರು ಅಂದ್ರೆ ಅರ್ಧ ಬಂದಾಯ್ತು ಅಲ್ರಿ. ಇದಕ್ಕೆ ಸಾರು ಹಾಕಿಲ್ಲ, ಅದಕ್ಕೆ ಹಾಕಿದ್ರೆ ತಿನ್ನೋದಿಲ್ಲ ಇಲ್ಲ. ಮತ್ತೆ ಇಟ್ಟಿಟ್ಟು ಹಾಕಿ ಮುಗಿದೇ ಹೋಯ್ತು ಊಟ. ಅರ್ಧ ಗಂಟೆ ಒಳಗೆ ಊಟ ಮುಗಿದೋಯ್ತು. ನಮಗೆ 1 ಗಂಟೆ ಬೇಕಿಲ್ಲ ಊಟ ಮಾಡ್ಬೇಕಾದ್ರೆ, ಅಲ್ಲೇ ಅರ್ಧ ಗಂಟೆ. ಯಾಕಂದ್ರೆ ಬಡಿಸೋದು ಹಾಗೆ ಅಲ್ಲಿ. ಅಂದ್ರೆ ಐಟಮ್ಸ್ ಜಾಸ್ತಿ ಇರ್ತದೆ, ಅಷ್ಟಕ್ಕೆ ತಿಂದ್ರೆ ಸಾಕು, ಹೊಟ್ಟೆ ತುಂಬಿ ಆಗೋದೆಲ್ಲ ಬೇರೆ ಸೆಕೆಂಡ್ರಿ. ಆದ್ರೆ ವಿಷಯ ಏನಂತಂದ್ರೆ ಆ ರೀತಿಯಾಗಿ ಅಲ್ಲಿ ಅವರಿಗೆ ಅದೇ ಅಭ್ಯಾಸ. ಇಷ್ಟನ್ನ ಹಾಕಿದ್ರೆ ಏನು ಇಷ್ಟನ್ನ ತಿಂತೀರ ಅಂತ ನೀವು ನೋಡ್ಬೇಕಾರೆ ಉಡುಪಿ ಅಡಿಗೆಯವರಿಗೆ ಹೇಳಿ ಎಷ್ಟು ಜನರಿಗೆ ಅಡಿಗೆ ಮಾಡ್ಬೇಕು ಅಂತ ಅವ್ರಿಗೆ ಹೇಳ್ಬಾರ್ದು. ನಮ್ಮ ವಿದ್ಯಾಪೀಠದಲ್ಲಿ ಉಡುಪಿಯವ್ರನ್ನ ಕರೆಸಿದಾಗ ನಮ್ಮ ಆಚಾರ್ಯ ಹೇಳೋರು ಏನಂತ, ಅವ್ರಿಗೆ ಹೀಗೆ ಹೇಳ್ಬೇಡಿ. ಏನು 100 ಜನದ ಊಟ ಇದೆ ಅಂದ್ರೆ 400 ಜನ ಊಟ ಇದೆ ಅಂತ ಹೇಳ್ಬೇಡಿ. 400 ಜನ ಇಲ್ಲಲ್ಲ, ಅವ್ರಿಗೆ ಹಾಗೆ ಹೇಳಿದ್ರು. ಮತ್ತೆ ನೋಡುವಾಗ ಅವ್ರು ಮಾಡಿಟ್ಟ ಅಡಿಗೆ 400 ಜನ ಕರೆಕ್ಟ್ ಆಯ್ತು. ಅದೇ ಹಾಗೆ ಅಂದ್ರೆ ಅವ್ರು 100 ಜನದ ಅಡಿಗೆ ಮಾಡೋದು, ಅವ್ರ ಅಭ್ಯಾಸವೇ ಹಾಗೆ. ಇಟ್ಟಿಟ್ಟೆ ತಿನ್ನೋದು ಆ ಲೆಕ್ಕ. ನಮ್ಮಲ್ಲಿ ಹಾಗಲ್ಲ, 1 kg ಅಂದ್ರೆ 5 ಜನ ಕಂಪಲ್ಸರಿ ಬೇಕಿದೆ. ಅವ್ರಿಗೆ 10 ಜನ ಆದ್ರೂ ಆಗೋದು. ಯಾಕೆ ಹೇಳಿದೆ ಅಂದ್ರೆ ಪರಶುರಾಮ ದೇವರ ಶಾಪ. ಅದಕ್ಕೆ ನೋಡಿ ಅವ್ರು ಏನ್ ಮಾಡಿಬಿಟ್ರು, ಅವ್ರಿಗೆ ಹೊಟ್ಟೆ ಹೋಗೋದೇ ಇಲ್ಲ. ಅದಕ್ಕೆ ಇನ್ನೊಬ್ಬರಿಗೆ ಅಡಿಗೆ ಮಾಡಿ ಹಾಕ್ತಾರೆ. ಹಾಗಾಗಿ ದೇಶದ ಎಲ್ಲ ಕಡೆ ಉಡುಪಿ ಹೋಟ್ಲು ಅಂತ ಈಗೆಲ್ಲ ಬರಲ್ಲ, ಆಮೇಲೆ ಕೇಸ್ ಆಗೋಗುತ್ತೆ ಬೇರೆ. ಆದ್ರೆ ಆ ಕಾಲ ಎಲ್ಲ ಪ್ರಸಿದ್ಧಿಯಾಗಿ ಎಲ್ಲ ಜಗತ್ತಿನ ಮೂಲೆಗೆ ಸೇರ್ಕೊಂಡ ಕಾರಣವೇ ಅದು. ಅದಕ್ಕೆ ದೇವರನ್ನು ಸುಮ್ಮನೆ ಕರಿಬಾರ್ದು. ಏನು ಬೇಕೋ ಆ ಟೈಮಿಗೆ ಮಾತ್ರ ಕರಿಬೇಕು. ಸುಮ್ಮನೆ ಕರೆದ್ರೆ ಏನ್ ಬೇಕು ನಮಗೆ? ಅಲ್ರಿ ನಮ್ಗೆ ಏನೋ ಬೇಕಾಗ್ತದೆ, ಬೇಡದ ಗೊತ್ತಿರ್ತದೆ. ಅವನಿಗೇನು ಗೊತ್ತಾಗುತ್ತೆ ಅಂದ್ರೆ ದೇವ್ರು ನೀನು ಹಂಗೆ ತಿಳ್ಕೊಂಡ್ರೆ ಅವ್ನು ಸರ್ವೋತ್ತಮ ಅಂತ ಜ್ಞಾನ ಬರಬೇಕು. ಹಾಗಾಗಿ ಈ ಶರೀರದ ಮೇಲಿನ ವ್ಯಾಮೋಹ ಹೋಗಬೇಕಾದ್ರೆ ಈ ಶರೀರದಲ್ಲಿರ್ತಕ್ಕಂಥ 7 ಧಾತುಗಳಲ್ಲಿ ಭಗವಂತನ ರೂಪ ಚಿಂತನೆ ಮಾಡು ಅಂತಾರೆ. ಯಾವುದು 7 ಧಾತುಗಳು? ಅವರು ಹೇಳುವ ರೀತಿಯಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ. 7 ಧಾತುಗಳು. ಎಷ್ಟು ಚೆನ್ನಾಗಿ ಆ ಪದ್ಯ. ನಿಜವಾಗಿಯೂ ಭಾಗವತ ಬೇಕು, ಉಪನಿಷತ್ ಬೇಕು, ಎಲ್ಲ ಸಂಗ್ರಹಿಸಿದರೆ ಮಾತ್ರ ಅರ್ಥ ಆಗುತ್ತೆ. ಆ ರೀತಿಯಾಗಿದೆ. ಬರೀ 7 ಧಾತುಗಳನ್ನು ತಿಳ್ಕೊಂಡ್ರೆ ಸಾಕಾಗಲ್ಲ. ಮೊದಲಿಗೆ ಕಾಣ್ತದೆ ತ್ವಕ್, ಆಮೇಲೆ ಚರ್ಮ. ತ್ವಕ್ ಅಂದ್ರೆ ಒಂದೇ, ಚರ್ಮ ಒಂದೇ ಅಲ್ಲ. ಆ ಚರ್ಮದ ಇಂದ್ರಿಯ ಉಂಟಲ್ವಾ, ಅದು ತ್ವಕ್. ನಿಮಗೆ ಒಳ್ಳೆ ಉದಾಹರಣೆ ಕೊಡಬೇಕಾದ್ರೆ ಈ ಕೈ ಇದೆ ನೋಡಿ, ಇದು ಚರ್ಮ. ಇದರಲ್ಲಿ ನೀವು ಕೆರ್ಕೊಳ್ಳಿ, ಹೀಗೆ ಆ ಬೆಳ್ಳಗೆ ಕಾಣ್ತದೆ ನೋಡಿ. ಆ ಕೆರ್ಕೊಂಡಾಗ ಬಿಳಿ ಬಣ್ಣ ಏನು ಕಾಣುತ್ತಲ್ಲ ಅದು ತ್ವಕ್. ಚರ್ಮ ಅಂದ್ರೆ ಆ ಬಿಳಿ ಬಣ್ಣ ಇರುವ ಜಾಗ. ತ್ವಕ್ ಬೇರೆ, ಚರ್ಮ ಬೇರೆ. ಗೊತ್ತಾಯ್ತಾ? ಇನ್ನ ಮಾಂಸ, ರುಧಿರ, ಮೇಧಸ್ಸು ಇವೆಲ್ಲ ಗೊತ್ತೇ. ಇದ್ರು ಬರೀ ಇಷ್ಟನ್ನು ತಿಳ್ಕೊಳ್ಳೋದಲ್ಲ, ಇದನ್ನು ಹೇಗೆ ತಿಳ್ಕೊಳ್ಬೇಕು. ಭಗವಂತನ 7 ರೂಪಗಳುಂಟು. ಉಪನಿಷತ್ತು ಹೇಳುತ್ತೆ 7 ರೂಪಗಳುಂಟು. ಯಾವುದು? ಅದನ್ನು ಹೇಳ್ತಾರೆ ಪ್ರಸ್ಥಾನ, ಪ್ರತಿಹಾರ, ಉದ್ಗೀತ. ಬಹಳ ದೊಡ್ಡ ರೂಪ ಇದು ಉದ್ಗೀತ ಅಂತ. ಓಂಕಾರ ಪ್ರತಿಪಾದ್ಯವಾಗಿರತಕ್ಕಂಥ ಉದ್ಗೀತ ರೂಪ ಅಂತ ಛಾಂದೋಗ್ಯ ಹೇಳುತ್ತೆ. ಯಾರಾದ್ರೂ ಕೇಳ್ತಾರೆ, ನಾನು ದೇವ್ರ ಪೂಜೆ ಮಾಡ್ತೀನಿ ಅನುಜ್ಞೆ ಕೊಡಿ, ಉದ್ಗೀತ ಅನ್ಬೇಕಂತೆ. ಎಲ್ಲ ಎಲ್ಲಿ ಪ್ರಯೋಗದಲ್ಲೇ ಇಲ್ಲ. ಉದ್ಗೀತ ಅಂದ್ರೆ ಆ ಭಗವಂತನೇ ನಿನ್ನೊಳಗಿದ್ದುಕೊಂಡು ಪೂಜೆ ಎಂಬ ಕ್ರಿಯೆಯನ್ನು ಮಾಡಿಸಿ ಸಾಧನೆಯನ್ನಾಗಿ ಮಾರ್ಪಾಡಿಸಲು ಇಷ್ಟ ಅರ್ಥ ಅದರೊಳಗೆ ಉದ್ಗೀತ ಅಂತ. ಆಮೇಲೆ ನಿಧನ ಅಂತ, ಆಮೇಲೆ ವಷಟ್ಕಾರ ಅಂತ, ಆಮೇಲೆ ಆದಿನಾರಾಯಣ, ಆಮೇಲೆ ಉಪೇಂದ್ರ ಅಂತ ಈ 7 ರೂಪಗಳು. ಈ 7 ರೂಪಗಳು ಈ ಸಪ್ತ ಧಾತುಗಳೊಳಗೆ ಇದೆ ಅಂತ ಚಿಂತನೆ ಮಾಡಬೇಕಂದ್ರೆ ಆಗ ಈ ಶರೀರದ ಮೇಲೆ ಅಭಿಮಾನ ಬಿಟ್ಟು ಹೋಗುತ್ತದೆ. ಇಲ್ಲ ನಮಗೆ ಶರೀರದ ಮೇಲೆ ವಿಪರೀತ ಅಭಿಮಾನ. ಈ ಅಭಿಮಾನ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಲ್ಲೇ ಭಗವದ್ ರೂಪಗಳನ್ನ ಪ್ರತಿನಿತ್ಯ ಚಿಂತನೆ ಮಾಡ್ಬೇಕಂತೆ. ಗೋಪಾಲದಾಸರು ಕೊಟ್ಟ ಅನುಸಂಧಾನ ಹೇಗೆ? ಈ ಪ್ರಸ್ಥಾನ ಅಲ್ಲಿ ಯಾರು? ಪ್ರಸ್ಥಾನ ನಿಯಾಮಕನಾಗಿರತಕ್ಕಂಥವ್ರು, ಪ್ರಸ್ಥಾನ ನಾಮಕನಾಗಿರ್ತಕ್ಕಂಥವ್ರು ಎಲ್ಲಿರ್ತಾನೆ? ತ್ವಕ್ನಲ್ಲಿರ್ತಾನೆ. ಹೇಗಿರ್ತಾನೆ? ಅನಿರುದ್ಧ ರೂಪನಾಗಿರ್ತಾನೆ. ನೋಡಿ, ಈ ಪ್ರಸ್ಥಾನ ಅಂತನ್ನತಕ್ಕಂಥ ರೂಪ ಅನಿರುದ್ಧ ರೂಪವಾಗಿದೆಯಂತೆ. ಅಲ್ರಿ ಪ್ರಸ್ಥಾನ ಅಂತ ಚಿಂತನೆ ಮಾಡಬೇಕೋ ಅನಿರುದ್ಧ ಅಂತ ಚಿಂತನೆ ಮಾಡಬೇಕೋ? ಇದು ಒಳ್ಳೆ ಸಮಸ್ಯೆ. ಅದಕ್ಕೆ ಪ್ರಸ್ಥಾನನೇ ಚಿಂತನೆ ಮಾಡಿ ಅನಿರುದ್ಧ ಅಂತ ಚಿಂತನೆ ಮಾಡಿ. ಹೇಗೆ? ಸಕ್ಕರ ಅಚ್ಚಿನ ಗೊಂಬೆ, ಮಣ್ಣಿನ ಗೊಂಬೆ. ಗಣಪತಿ 2 ಗೊಂಬೆ ಇದೆ. ಅಂದ್ರೆ ಮಣ್ಣು
ಗಣಪತಿಯ ಆಕಾರದಲ್ಲಿದೆ ಅಂತ ಚಿಂತನೆ ಮಾಡೋದು. ಸಕ್ಕರೆ ಗಣಪತಿಯ ಆಕಾರದಲ್ಲಿ, ಎರಡಕ್ಕೂ ವ್ಯತ್ಯಾಸ ಇಲ್ವಾ? ಹಾಗೆ ಸಕ್ಕರೆ ಇದ್ದಂತೆ ಪ್ರಸ್ಥಾನ, ಆ ಗಣಪತಿಯ ಪ್ರತಿಮೆ ಇದ್ದಂತೆ ಅನಿರುದ್ಧ. ಅಂದ್ರೆ ಸಕ್ಕರೆ ಅನಿರುದ್ಧಾಕಾರವಾಗಿದೆ ಅಂತ ಚಿಂತನೆ ಮಾಡಬೇಕಂತೆ. ಪ್ರಸ್ಥಾನ ನಾಮಕನಾಗಿರತಕ್ಕಂಥವನು ಅನಿರುದ್ಧ ರೂಪನಾಗಿ ಎಲ್ಲಿದ್ದಾನೆ ಅಂದ್ರೆ ತೊಕ್ಕನಲ್ಲಿದ್ದಾನೆ. ಈ ಚಿಂತನೆ ಬರಬೇಕು. ಆಗ ತೊಕ್ಕನ ಮೇಲೆ ವ್ಯಾಮೋಹ ಹೊರಟೋಗುತ್ತಂತೆ. ಹಾಗೆ ಪ್ರತಿಹಾರ ಅಂತ ಭಗವಂತನ ರೂಪ. ಈ ರೂಪ ಎಲ್ಲಿದೆ ಅಂದ್ರೆ ಸಂಕರ್ಷಣ ರೂಪಿಯಾಗಿರತಕ್ಕಂಥ ಪರಮಾತ್ಮನ ಆಕಾರದಲ್ಲಿದೆ. ಸಂಕರ್ಷಣ ಆಕಾರದಲ್ಲಿ ಇದು ಎಲ್ಲಿದೆ ಅಂದ್ರೆ ಆ ತ್ವಕನ ಒಳಗಿರತಕ್ಕಂಥ ಚರ್ಮದಲ್ಲಿದೆ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಉದ್ಗೀತ ನಾಮಕನಾಗಿರ್ತಕ್ಕಂಥ ಪರಮಾತ್ಮ, ಈ ಉದ್ಗೀತ ನಾಮಕ ಪರಮಾತ್ಮ ಯಾವ ಆಕಾರದಲ್ಲಿ ಇರ್ತಾನೆ? ವಾಸುದೇವ ರೂಪಿಯಾಗಿರ್ತಾನೆ. ಗೊತ್ತಾಯ್ತಾ? ವಾಸುದೇವ ರೂಪಿಯಾಗಿರ್ತಾನೆ. ಅದು ಎಲ್ಲಿರ್ತಾನೆ ಇವನು ಅಂದ್ರೆ ನಮ್ಮ ಶರೀರದ ಒಳಗಿರತಕ್ಕಂಥ ಮಾಂಸದಲ್ಲಿ ಇರ್ತಾನೆ. ತ್ವಕ್, ಚರ್ಮ, ಮಾಂಸ, ಆ ಮಾಂಸದೊಳಗೆ ಇರ್ತಾನೆ ಅಂತ ಚಿಂತನೆ ಮಾಡಬೇಕು. ಇನ್ನ ನಿಧನ ಅಂತ ಒಂದು ಭಗವಂತನ ರೂಪ. ಅದು ಹೇಗುಂಟು ಅಂದ್ರೆ ಪ್ರದ್ಯುಮ್ನಾಕಾರವಾಗಿದೆ ಅಂತ. ಅದು ಎಲ್ಲಿದೆ? ಒಳಗಡೆ ರುಧಿರ ಅಂತ ಕರೀತಾರೆ. ರುಧಿರ ಅಂದ್ರೆ ರಕ್ತ. ಆ ರುಧಿರ ರೂಪವಾಗಿ ಒಳಗಿದ್ದಾನಂತೆ. ಆ ರೀತಿಯಾಗಿ ಚಿಂತನೆ ಮಾಡಬೇಕು. ಇದಕ್ಕೆಲ್ಲ ತುಂಬಾ ವಿಸ್ತಾರವಾದ ವಿವರಣೆ ಕೊಡ್ಲಿಕ್ಕೆ ಉಂಟು, ಆದರೆ ಅವಕಾಶ ಅಷ್ಟೇ ಇರೋದ್ರಿಂದ ಅಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ವಷಟ್ಕಾರ, ಅಲ್ಲಿ ಯಾರಿರ್ತಾರೆ ಅಂದ್ರೆ ನಾರಾಯಣ ಅಂತ ರೂಪ. ವಷಟ್ಕಾರದಲ್ಲಿ ನಾರಾಯಣ ರೂಪ. ಅವನು ಹೇಗೆ ಎಲ್ಲಿರ್ತಾನೆ ಅಂದ್ರೆ ಮೇಧಸ್ಸಿನಲ್ಲಿ ಇರ್ತಾನೆ. ಮೇಧಸ್ಸು. ಇನ್ನ ಅನಿರುದ್ಧ ನಾರಾಯಣ ಆದಿನಾರಾಯಣ ಎಂಬತಕ್ಕಂಥ ಒಂದು ರೂಪ. ಅಲ್ಲಿಗೆ ಪ್ರಸ್ಥಾನ, ಪ್ರತಿಹಾರ, ಉದ್ಗೀತ, ನಿಧನ, ವಷಟ್ಕಾರ. ಇನ್ನು ಆರನೇದು ಯಾವುದು ಅಂದ್ರೆ ಆದಿನಾರಾಯಣ. ಅವನು ಹೇಗಿರ್ತಾನೆ ಅಂದ್ರೆ ಶ್ರೀಹರಿ ಅನ್ನುವ ಆಕಾರದಲ್ಲಿ ಇರ್ತಾನಂತೆ. ಅದು ಎಲ್ಲಿದೆ ಅಂದ್ರೆ ಮಜ್ಜ, ಶರೀರದೊಳಗೆ ಒಂದು ಮಜ್ಜ ಅಂತ ಒಂದು ದ್ರವ ಇದೆ, ಆ ಮಜ್ಜ ಆಕಾರದಲ್ಲಿ ಇರ್ತಾನಂತೆ. ಇನ್ನು ಕೊನೆಯದಾಗಿ ಏಳನೇದು ಯಾವುದು ಅಂದ್ರೆ ಉಪೇಂದ್ರ ಅಂತ ಭಗವದ್ ರೂಪ. ಅವನು ನಮ್ಮ ಹೃದಯದೊಳಗಿರ್ತಕ್ಕಂಥ ಬಿಂಬ ಆಕಾರದಲ್ಲಿ ಇರ್ತಾನಂತೆ. ಉಪೇಂದ್ರ ಅಂದ್ರೆ ಬಿಂಬಾಕಾರದಲ್ಲಿ ಇರ್ತಾನಂತೆ. ಉಪೇಂದ್ರ ನೋಡಿ, ಆ ಉಪೇಂದ್ರನ ಪೋಸ್ಟ್ ಅಂತ ಒಂದಿದೆ. 14 ಮನ್ವಂತರದಲ್ಲೂ ಬೇರೆ 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 ಉಪೇಂದ್ರರು. ಇಂದ್ರ ಪದವಿಗೆ ಬರತಕ್ಕಂಥವ್ರು ಬೇರೆ ಬೇರೆ ದೇವತೆಗಳು ಬರ್ಬೋದು. ವಾಯುದೇವರು ಬರ್ಬೋದು, ಯಮನು ಬರ್ಬೋದು, ಅಶ್ವಿನಿ ದೇವತೆಗಳು ಬರ್ಬೋದು, ಎಲ್ಲ ಬರ್ಬೋದು. ಕರ್ಮಜ ದೇವತೆಗಳು ಇಂದ್ರ ಪದವಿಗೆ ಬರ್ಬೋದು. ಆದರೆ ಉಪೇಂದ್ರನ ಸ್ಥಾನಕ್ಕೆ ಮಾತ್ರ ಬೇರೆ ಯಾರು ಬರ್ಲಿಕ್ಕಿಲ್ಲ, ದೇವರೇ ಬರಬೇಕು. ದೇವರದ್ದೇ ಫಿಕ್ಸೆಡ್. ಅದಕ್ಕೆ ನೋಡಿ 13 ಮನುಗಳು, ಇದು ಉಪೇಂದ್ರರು ಅಲ್ಲ. 14 ಮನ್ವಂತರದಲ್ಲಿ 13 ಯಾಕೆ ಅಂದ್ರೆ ಇಂದ್ರನ ರಕ್ಷಣೆಗಾಗಿ ಉಪೇಂದ್ರ. ಆ ಇಂದ್ರ ಮೊದಲನೇ ಮನ್ವಂತರದಲ್ಲಿ ಸಾಕ್ಷಾತ್ ಭಗವಂತನ ಯಜ್ಞನಾಮ. ಆಗ ಅವನ ರಕ್ಷಣೆಗೆ ಮತ್ತೊಂದು ರೂಪ ಬೇಕಾಗಿಲ್ಲ. ಅದಕ್ಕೆ ಉಪೇಂದ್ರನ ಪೋಸ್ಟ್ ಖಾಲಿ ಇರುತ್ತೆ ಮೊದಲನೇ ಮನ್ವಂತರದಲ್ಲಿ. ಎರಡನೇ ಮನ್ವಂತರದ ಉಪೇಂದ್ರನ ಪೋಸ್ಟ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಹಾಗೆ 13 ಉಪೇಂದ್ರ, ಅದು ಸಾಕ್ಷಾತ್ ಭಗವಂತನೇ. ಆದ್ದರಿಂದ ಅಂತ ಉಪೇಂದ್ರ ನಾಮಕ ಬಿಂಬದಿಂದ ಅಭಿನ್ನ ಅಂತ ಚಿಂತನೆ ಮಾಡಬೇಕು. ಹೀಗೆ ಅವ ಎಲ್ಲಿದ್ದಾನೆ ಅಂತಂದ್ರೆ ಅಸ್ಥಿಯಲ್ಲಿದ್ದಾನೆ. ಅಂದ್ರೆ ತ್ವಕು, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಕೊನೆಯದಾಗಿರ್ತಕ್ಕಂಥದ್ದು ಅಸ್ಥಿ ಅಂದ್ರೆ ಎಲುಬಿನೊಳಗಿದ್ದಾನೆ ಉಪೇಂದ್ರ ಎಂಬತಕ್ಕಂಥ ಬಿಂಬರೂಪನಾದ ಪರಮಾತ್ಮ ಅಂತ. ಹೀಗೆ ಚಿಂತನೆ ಮಾಡಬೇಕು. ಇದರೊಳಗೆ ಏನು ಗೊತ್ತಾ? ಇದರೊಳಗೆ ಇದು ನೋಡಿ, ಪ್ರಸ್ಥಾನ ಮತ್ತು ಪ್ರತಿಹಾರ ಅಂತ ಎರಡು ಉಂಟಲ್ಲ. ಎಷ್ಟು ತತ್ವಗಳನ್ನು ಜಗನ್ನಾಥ ನಮ್ಮ ಗೋಪಾಲದಾಸರು ತಿಳಿಸ್ತಾರೆ ಅಂದ್ರೆ, ಅವೆರಡರ ಮೊದಲನೇದಾಗಿರ್ತಕ್ಕಂಥ ಪ್ರಸ್ಥಾನ ಮತ್ತು ಪ್ರತಿಹಾರ ಅಂತ ಏನಿದೆ, ಅವೆರಡರ ಮಧ್ಯದಲ್ಲಿ ಯಾವುದಿದೆ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ 5 ಕೋಶಗಳು ಇರ್ತಾವೆ. ನಮ್ಮ ಶ್ರೀನಿವಾಸನ ದರ್ಶನ ಮಾಡಬೇಕಾದ್ರೂ ಇಂಥ ಅನುಸಂಧಾನಗಳನ್ನು ಮಾಡಬೇಕು ಅಂತ. ಯಾಕೆ ಗೊತ್ತಾ? ಅನ್ನಮಯ ಎಲ್ಲಿ ಗೊತ್ತಾ? ಶ್ರೀನಿವಾಸನ ದರ್ಶನ ಪುಕ್ಸಾಟೆ ಸಿಗಲ್ಲ. ಪ್ರತಿನಿತ್ಯ ಅನ್ನ ತಿಂತೀವಲ್ಲ, ಒಂದೊಂದು ತುತ್ತು ತಿಂದಾಗಲೂ ಬೇಡ್ಕೋಬೇಕಂತ, ಸ್ವಾಮಿ ನಿನ್ ದರ್ಶನ ಕೊಡು, ನಿನ್ ದರ್ಶನ ಕೊಡು, ನಿನ್ ದರ್ಶನ ಕೊಡು, ಒಂದೊಂದು ತುತ್ತಿಗೂ ಕೇಳಬೇಕಂತೆ. ಅದೇ ಅನ್ನಮಯ ಕೋಶ. ಆಗ ಅನ್ನಮಯ, ಪ್ರಾಣಮಯ. ಆಗ ನಿಮ್ಗೆ ಏನಾಗುತ್ತೆ? ಯಾರೋ ಒಬ್ರು ನಿಲ್ರಿ ತಿರುಪತಿಗೆ ಬರ್ತೀರಾ ಅಂತ ಏನೋ ಕೇಳ್ತಾರೆ. ಏನೋ ಒಂದು ಕಾರಣ, ಆ ತಿರುಪತಿಗೆ ಹೋಗ್ತಿರಲ್ಲ, ಹೋಗ್ಬೇಕು ಅಂತ ನನಗೇ ಮನಸ್ಸಾಯಿತೋ ಅಥವಾ ಇನ್ಯಾರೋ ಕರ್ಕೊಂಡು ಹೋಗ್ತಾರೋ ಏನೋ ಒಂದು,
ಹೋಗುವ ಹಾದಿ ಅದು ಪ್ರಾಣಮಯ, ಅನ್ನಮಯ ಪ್ರಾಣಮಯ. ಇನ್ನು ಮನೋಮಯ ಏನು ಅಂದ್ರೆ ಆ ತಿರುಪತಿಗೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬಾರ್ದಂತೆ. ನಾವು ಮಾಡೋದಿಲ್ಲ. ಏನು, ಕಪಿಲ ತೀರ್ಥದಲ್ಲಿ ಹೋಗಿ ಸಮಸ್ತ ಪಿತೃಗಳಿಗೂ ಅಲ್ಲಿ ಪಿಂಡ ಪ್ರದಾನ ರೂಪವಾದ ಯಜ್ಞವನ್ನ ಮಾಡಿ ಪಿತೃಗಳ ಅನುಗ್ರಹವನ್ನು ಪಡೆದು ತದ್ವಾರ ವಾಯುದೇವರನ್ನು ಕಪಿಲ ತೀರ್ಥದಲ್ಲಿ ವಾಯುದೇವರು ಸನ್ನಿಧಾನಂತೆ ಅವ್ರನ್ನ ಕೇಳಬೇಕಂತೆ, ಸ್ವಾಮಿ ನನಗೆ ತಿರುಪತಿ ಯಾತ್ರೆಗೆ ಅನುಜ್ಞೆ ಕೊಡಿ. ಅವತ್ತಿಡೀ ಜಾಗರಣೆ ಮಾಡಿ ಅಲ್ಲಿದ್ದು ಮರುದಿವಸ ಮೆಟ್ಲು ಹತ್ತಬೇಕಂತೆ. ಏನು ಕಪಿಲ ತೀರ್ಥದಲ್ಲಿ ಶ್ರಾದ್ದ ಮಾಡಿ ಅನುಜ್ಞೆ ಪಡಿತೀರಲ್ಲ ಅದು ಮನೋಮಯ. ಅಲ್ಲಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ. ತಿನ್ನುವ ಒಂದೊಂದು ತುತ್ತಿನಲ್ಲಿ ಮಾರ್ಗದ ಮಧ್ಯದಲ್ಲಿ ಕಪಿಲ ತೀರ್ಥದಲ್ಲಿ ಮೂರಾಯಿತು. ಇನ್ನು 2 ಕೋಶ ಯಾವುದು? ತಿರುಪತಿ ಬೆಟ್ಟ ಹತ್ತುತ್ತೇವಲ್ಲ, ಹತ್ತಿದ ಕೂಡಲೇ ತಿಮ್ಮಪ್ಪನ ದರ್ಶನ ಮಾಡಬಾರ್ದು. ಮತ್ತೇನು ಮಾಡಬೇಕು? ವರಾಹ ರೂಪಿಯಾದ ಪರಮಾತ್ಮ. ಆ ವರಾಹ ರೂಪಿ ಯಾರು ಅಂದರೆ ನಮ್ಮ ಪಿಂಡಾಂಡದೊಳಗೆ ವಿಜ್ಞಾನ ಕೋಶ ಉಂಟಲ್ವಾ, ಅದಕ್ಕೆ ಅಭಿಮಾನಿ ದೇವತೆ. ವಿಜ್ಞಾನ ಕೋಶಕ್ಕೆ ಅಭಿಮಾನಿ ದೇವತೆ ಅವನು. ಅವನ ಹತ್ರ ಹೋಗಿ ಕೇಳಬೇಕಂದ್ರೆ, ಸ್ವಾಮಿ ಒಳ್ಳೆಯ ದರ್ಶನ ಕೊಡು, ಆನಂದಮಯನ ದರ್ಶನ ಮಾಡಿಸುವುದು. ಆಗ ಅವನ ಅನುಮತಿಯನ್ನು ತಗೊಂಡು ಒಳಗೆ ಹೋಗಿ ಶ್ರೀನಿವಾಸ ನೋಡ್ತಿರಲ್ಲ, ಅದೇ ಆನಂದಮಯ, ವೈಕುಂಠಮಯ. ಅದಕ್ಕೆ ತೆಕ್ವಾ ವೈಕುಂಠಮುತ್ತಮಂ, ಅಲ್ಲಿಂದ ಬಂದು ನಿಂತಿದ್ದಾನೆ ಆನಂದಮಯ. ಈ ಪಂಚಕೋಶಗಳಲ್ಲಿ ಹೋದ ಅನುಭವದೊಂದಿಗೆ ಶ್ರೀನಿವಾಸನ ದರ್ಶನವನ್ನ ಮಾಡಿದರೆ ಅದು ನಿಜವಾದ ಆನಂದಮಯ ಕೋಶ. ಈ ಪಂಚಮಯ ಕೋಶಗಳಲ್ಲಿ ಪ್ರತಿನಿತ್ಯ ಹೋಗ್ಬೇಕು, ಪ್ರತಿನಿತ್ಯ ಹೋಗಿ ಬೇಡಬೇಕಂತ. ಅದಕ್ಕೆ ನೋಡಿ, ವರಾಹ ರೂಪಿಯಾದ ಪರಮಾತ್ಮನ ವಿಜ್ಞಾನ ಅಂದ್ರೆ ಯಾವುದು? ಉಳಿದದ್ದೆಲ್ಲವೂ ಬರೀ ಜ್ಞಾನ ಆದ್ರೆ ಶ್ರೀಮದಾಚಾರ್ಯರ ಶರ್ವಮೂಲ ಮಾತ್ರ ವಿಜ್ಞಾನ. ಅದನ್ನು ಯಾರು ಕೊಡ್ಲಿಕ್ಕೆ? ವಾಯುದೇವರಿಗೆ ಮಾತ್ರ ಕೊಡ್ಲಿಕ್ಕೆ. ವಾಯುದೇವರೇ ಬ್ರಹ್ಮದೇವರು ಅಲ್ವಾ? ವರಾಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲಿ ಕೂತಿದ್ದಾನೆ ನೋಡಿ, ಆ ಸ್ವಾಮಿ ಪುಷ್ಕರನಲ್ಲಿ ವಾಯುವ್ಯ ದಿಕ್ಕಿನಲ್ಲೇ ಕೂತಿದ್ದಾನೆ. ಅಲ್ಲೆಲ್ಲ ಹಿಂದೆಲ್ಲ ಕ್ರಮ, ಈಗೆಲ್ಲ ಬಿಡಲ್ಲ, ಬೇರೆ ವಿಚಾರ. ಅಲ್ಲಿ ಏನು ಗೊತ್ತುಂಟ, ಎದುರುಗಡೆ ಸಪ್ತ ಋಷಿಗಳು ಸ್ನಾನ ಮಾಡುವ ಜಾಗ ಅಂತ. ಈ ಕಡೆ ಉಂಟಲ್ವಾ ಉತ್ತರ ದಿಕ್ಕಿನಲ್ಲಿ, ಅಲ್ಲಿ ಗಂಧರ್ವರು ಸ್ನಾನ ಮಾಡುವ ಜಾಗ ಅಂತ. ಮುಕ್ಕೋಟಿ ದೇವತೆಗಳು ಆ ಶ್ರೀನಿವಾಸನ ದೇವಸ್ಥಾನದ ಪಕ್ಕ ಕಲ್ಯಾಣ ಸ್ವಾಮಿ ಪುಷ್ಕರ ಆ ಭಾಗದಿಂದ ನಮಸ್ಕಾರ ಮಾಡತಕ್ಕಂಥವರು ಪೂರ್ವ ದಿಕ್ಕಿನ. ಇನ್ನ ನಮಗೆ ಅಧಿಕಾರ ಎಲ್ಲಿ ಅಂತ ಕೇಳಿದರೆ, ಆ ವರಾಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ದೇವಸ್ಥಾನದ ಹತ್ರ ಮಾತ್ರ ಮನುಷ್ಯರು ಸ್ನಾನ ಮಾಡಬೇಕಾದ ಜಾಗ. ಇವತ್ತು ಅದು ಎಲ್ಲಿ ಸ್ನಾನಕ್ಕೆ ಅವಕಾಶ ಇಲ್ಲ, ಎಲ್ಲೋ ಯಾರು ಏನಂತ ಎಲ್ಲ ಮರ್ತೇ ಹೋಗಿದೆ. ಅಲ್ಲಿ ನಿಜವಾಗಿಯೂ ಅದಕ್ಕೆ ವರಾಹ ರೂಪಿಯಾದ ಪರಮಾತ್ಮನ ಹತ್ರ ಬಂದು ಸ್ನಾನ ಮಾಡಿ ವರಾಹ ರೂಪಿ. ಅದು ಯಾಕೆಂದ್ರೆ ವಾಯುದಿಕ್ಕು ಅಂದ್ರೆ ವಿಜ್ಞಾನ ಕೋಶಕ್ಕೆ ಅಧಿಪತಿ. ಆದ್ದರಿಂದ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೀವು ಪರಮಾತ್ಮನ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ನೋದಿರು. ಇದೆಲ್ಲ ತಿರುಪತಿ ಯಾತ್ರೆ ಮಾಡುವ ಒಂದು ಪಂಚಕೋಶಗಳಲ್ಲಿ ಪ್ರತಿನಿತ್ಯ ಯೋಚನೆ ಮಾಡ್ಬೇಕಂತ. ಯೋಚನೆ ಮಾಡಿದ್ರೆ ಪ್ರತಿನಿತ್ಯ ತಿರುಪತಿ. ಹಾಗೆಂದ್ರೆ ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಅಂತ ಹೇಳಿದ ಹಾಗೆ ದಿನಾ ಕಾಶಿಗೆ ಹೋಗ್ತೀನಿ ಅಂತ ತಿಳ್ಕೊಂಡ್ರೆ ಕಾಶಿ ಯಾತ್ರೆ ಫಲ ಬರ್ತಲ್ಲ. ಹಾಗೆ ತಿಮ್ಮಪ್ಪನ ದರ್ಶನ ಮಾಡಿದ ಪುಣ್ಯ ನಿಚ್ಚಲು ಹಾಗೆ ಹೇಳ್ತಾರೆ. ಹಾಗಾಗಿ ಹೀಗೆ ಇವೆರಡರಲ್ಲಿ ಪಂಚಕೋಶಗಳು ಇರೋದು ಎಲ್ಲಿ ಅಂದ್ರೆ ಈ ಪ್ರಸ್ಥಾನ ಮತ್ತು ಪ್ರತಿಹಾರ ಅಂತ ಎರಡಿದೆಯಲ್ಲ, ಅವೆರಡರ ಮಧ್ಯದಲ್ಲಿ ಪಂಚಕೋಶಗಳು ತುಂಬಿದೆ ಅಂತ ಚಿಂತನೆ ಮಾಡಬೇಕಂತೆ. ಇದನ್ನು ಮಾಡಿ ಇದೆಲ್ಲದಕ್ಕೂ ಟೋಟಲ್ ಆಗಿ ಈ ಪ್ರಸ್ಥಾನ, ಪ್ರತಿಹಾರ, ಉದ್ದೀತ, ನಿಧನ, ವಷಟ್ಕಾರ, ಆದಿನಾರಾಯಣ, ಉಪೇಂದ್ರ ಅಂತ ಏನು ರೂಪಗಳುಂಟಲ್ಲ, ಇವೆಲ್ಲ ಸೇರಿಸಿ ಒಂದು ರೂಪ ಮಾಡ್ಬೋದು. ಅದು ಯಾವುದದು ಅಂತ ಕೇಳಿದ್ರೆ, ಆದ್ದರಿಂದ ಇವೆಲ್ಲ ಸೇರಿಸಿ ಒಂದು ರೂಪ ಉಂಟಂತೆ. ಅದು ಯಾವುದು ಗೊತ್ತಾ? ಶ್ರೀಕೃಷ್ಣ. ಅದಕ್ಕೆ ಪ್ರತಿನಿತ್ಯ ಕೃಷ್ಣ. ಕಲಿಯುಗದಲ್ಲಿ ಕೇಶವ ಅಂದ್ರೆ ಕೃಷ್ಣ ಅಂತಂದ್ರೆ ಸಾಕು ಅಂದ್ರೆ ಇಷ್ಟೆಲ್ಲ ರೂಪಗಳನ್ನ ಒಳಗಿಟ್ಟುಕೊಂಡ ರೂಪ ಅದು ಕೃಷ್ಣ ಅಂತ ರೂಪ ಅಂತೆ. ಅವನೇ ನಮ್ಮ ಇಂದ್ರಿಯದೊಳಗೆ ವ್ಯಾಪಾರ ಮಾಡ್ತಾನೆ. ಅದಕ್ಕೆ ಕರ್ಷತಿ ಇಂದ್ರಿಯಾಣಿ ಇತಿ ಕೃಷ್ಣ. ಎಲ್ಲ ಇಂದ್ರಿಯಗಳಲ್ಲಿ ವ್ಯಾಪಾರ ಮಾಡಿಸೋನು ಅವನೇ ಅಂತ. ಈಗ ನಾವು ಕರ್ಮ ಮಾಡಬೇಕಾದ್ರೆ ಇಂದ್ರಿಯಗಳನ್ನು ಬಿಟ್ಟು ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂದ್ರಿಯಗಳ ದ್ವಾರವೇ ಕರ್ಮವನ್ನು ಮಾಡಿಸ್ಬೇಕು ಅಲ್ವಾ? ಆ ಇಂದ್ರಿಯಗಳಿಂದ ಕರ್ಮವನ್ನು ಯಾರು ಮಾಡುತ್ತಾರೆ ಅವರಿಗೆ ಅರ್ಪಣೆ ಮಾಡಿದ್ರೆ ಅದು ಕೃಷ್ಣನೇ. ಅದ್ಭುತವಾದ ಚಿಂತನೆ ಇದು. ಅವನ ಆಟವೇ ನಮ್ಗೆ ಗೊತ್ತಾಗಲ್ಲ. ಅವನು ತಿಳ್ಕೊಂಡ್ರೆ ಸಾಕು, ಅವನೇ ಎಲ್ಲ ಮಾಡುತ್ತಾನಂತೆ. ನಮ್ಮಿಂದ ಆಗದೇ ಇದ್ದದ್ದನ್ನೆಲ್ಲ ಮಾಡುತ್ತಾನಂತೆ.
ಹೇಗೆ ಅಂದ್ರೆ ಧರ್ಮರಾಯನಿಗೆ ಮಾಡಿಸಿದಾಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಧರ್ಮರಾಯ ಹೇಗೆ? ಈಗ ಧರ್ಮರಾಯ ಏನು ಗೊತ್ತಾ, ನನಗೆ ಪಾಪ ಬಂತು, ನನ್ನಿಂದಾಗಿ ಎಷ್ಟು ಜನ ಸತ್ರು ಅಂತ ಅವನು ಪಾಪ ಬಂತು ಅಂತ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ ಮಾರಾಯ, ನೀನು ಪಾಪ ಮಾಡಿಲ್ಲ, ನೀನು ಕರ್ತವ್ಯ ಮಾಡಿದ್ಯಾ, ಪಾಪಿಗಳು ಸತ್ರು ಎಷ್ಟೋ ಹೇಳ್ತಾನೆ, ತಲೆಗೆ ಹೋಗ್ಲಿಲ್ಲ. ಸರಿ ಬಿಡು ಬಾ, ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲಿ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗ್ತಾನೆ. ಶರಪಂಜರದ ಮೇಲೆ ಮಲಗಿರ್ತಾನೆ. ಅಲ್ಲಿ ಹೋಗಿದ್ಮೇಲೆ ನೋಡ್ರಿ ಏನು ಇವ್ರು ಹೇಳ್ತಾ ಇದ್ದಾನೆ ಹೇಳ್ರಿ. ಆಗ ಭೀಷ್ಮಾಚಾರ್ಯರು ಎಲ್ಲ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ಮೇಲೆ ಈಗ ಅರ್ಥ ಆಯಿತು ಅಂತಾನೆ. ಇದು ಕತೆ. ಇದನ್ನು ಕೇಳುವಾಗ ಎಷ್ಟು ಸಂಶಯ ಅಲ್ಲ. ಕೃಷ್ಣ ಅಷ್ಟು ಹೇಳಿದರೂ ಅರ್ಥ ಆಗದಿದ್ದ ಧರ್ಮರಾಯನಿಗೆ ಭೀಷ್ಮಾಚಾರ್ಯ ಹೇಳಿದ ಕೂಡಲೇ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದ್ರೆ ಹಾಗಾದ್ರೆ ಕೃಷ್ಣ ಜ್ಞಾನಿಯೋ ಭೀಷ್ಮಾಚಾರ್ಯ ಜ್ಞಾನಿಗಳು? ಹಂಗಾರೆ ಭೀಷ್ಮಾಚಾರ್ಯ ಗೊತ್ತಿದ್ದ ವಿಷಯ ಕೃಷ್ಣನಿಗೆ ಗೊತ್ತಿರ್ಲಿಲ್ವಾ? ಮತ್ತೆ ಯಾಕೆ ಇಲ್ಲಿ ಕೃಷ್ಣ ಹೇಳಿದಾಗ ತಲೆಗೆ ಹೋಗ್ಲಿಲ್ಲ, ಭೀಷ್ಮಾಚಾರ್ಯ ಹೇಳಿದ ಕೂಡಲೇ ತಲೆಗೆ ಹೋಯಿತು? ಇದೇನು ಒಂದು ಕಥೆನೇ ಅರ್ಥ ಇಲ್ಲ. ಹಿಂಗೆ ತಿಳ್ಕೊಂಡ್ರೆ ನರಕ. ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ಒಳಗಿನ ಅರ್ಥ ಏನು ಅಂದ್ರೆ ಕೃಷ್ಣ ಅನ್ನುವ ಶಬ್ದದ ಅರ್ಥ ತಿಳ್ಕೊಂಡಾಗ ಅರ್ಥ. ಕೃಷ್ಣ ಅಂದ್ರೆ ಕರಿಷತಿ ಇಂದ್ರಿಯಾಣಿ, ಮನಸ್ಸು ಮೊದಲಾದ ಎಲ್ಲವನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆ ಅಂತ ನೀವು ತಿಳ್ಕೊಂಡ್ರೆ ಅವನು ಯಾಕೆ ಹಾಗೆ ಮಾಡಿದ ಅಂತ ಗೊತ್ತಾಯ್ತು. ಏನು ಅವನು ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ. ಧರ್ಮರಾಯನ ಮನಸ್ಸನ್ನು ಆಕರ್ಷಣೆ ಮಾಡಲಿಲ್ಲ, ಅದಕ್ಕೆ ಹೀಗೆ ಅಲ್ಲ, ಆಕರ್ಷಣೆ ಮಾಡಿದ್ದಾನೆ, ಅದಕ್ಕೆ ಹೀಗೆ ಉತ್ತರ. ಹೇಗೆ ಅವನು ಏನು ಆಕರ್ಷಣೆ ಮಾಡಿದ ಗೊತ್ತಾ? ತಾನು ಏನು ಹೇಳಿದರೂ ನಂಬಬಾರದು, ಅರ್ಥ ಮಾಡ್ಕೋಬಾರದು, ಹಾಗೆ ಆಕರ್ಷಣೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಂತೆ ಕೃಷ್ಣ. ಅದಕ್ಕಾಗಿ ಇವ ಏನು ಹೇಳಿದ್ರೆ ಅವನಿಗೆ ಅರ್ಥ ಆಗ್ತದೆ. ಅಲ್ರಿ ಒಳ್ಳೇದಕ್ಕೆ ಆಕರ್ಷಣೆ ಮಾಡಿ ಸುಮ್ಮನೆ ಇವೆಲ್ಲ ಯಾಕೆ ಮಾಡಬೇಕಾಗಿದೆ ಕೃಷ್ಣ? ಯಾಕೆ ಅಂದ್ರೆ ಭೀಷ್ಮಾಚಾರ್ಯ ಹೇಳಿದ್ರು, ಅದಕ್ಕೋಸ್ಕರ ಭೀಷ್ಮಾಚಾರ್ಯಗೆ ಅನುಗ್ರಹ ಮಾಡಬೇಕಾಗಿದೆ. ಏನಂತ ಭೀಷ್ಮಾಚಾರ್ಯಗೆ ಅನುಗ್ರಹ ಮಾಡಬೇಕು? ಯುಧಿತು ರಗರಜೋ ವಿದುಮ್ರಹ ವಿದ್ವತ್ ಕುಚಲು ನಿದಶ್ರಮ ವಾರ್ಯಲಂಕೃತಾಸ್ಯೇ. ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿರ್ತಾರೆ. ಮಲಗಿ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈಗ ನೀನು ಉದ್ಧಾರ ಮಾಡಿದ್ರೆ ಉಂಟು, ಇಲ್ದಿರ ನನ್ನ ಉದ್ಧಾರ ಆಗಲ್ಲ. ಏನು ಉದ್ಧಾರ? ಯಾಕೆ ಅಂದ್ರೆ ನೋಡಿ, ಧರ್ಮಶಾಸ್ತ್ರ ಓದಬೇಕು, ಅವಾಗ ಎಲ್ಲ ವಿಚಾರ ಎಲ್ಲ ಓದಿರ್ತೀರಿ. ಓದಿದ್ದನ್ನ ಇನ್ನೊಬ್ಬರಿಗೆ ಹಂಚದೆ ಸತ್ರೆ ಅವನು ಗಿಡಮರವಾಗಿ ಹುಡ್ತಾನಂತೆ. ಅದಕ್ಕಿಂತ ನೀಚ ಜನ್ಮ ಇಲ್ಲ. ಅದಕ್ಕೆ ಗಿಡಮರ ಜನ್ಮ. ಅನಂತ ಪದ್ಮನ ವ್ರತ ಕಥೆ ಕೇಳ್ತೀರಲ್ಲ, ಅದ್ರೊಳಗೆ ಹಾಗೆ ಅಲ್ವಾ? ಎಲ್ಲ ಕಡೆ ಕೇಳ್ಕೊಂಡು ಹೋಗ್ತಾನೆ. ಮಾವಿನ ಮರ ಕೇಳ್ತಾನೆ, ಗೊತ್ತಿಲ್ಲ ಅಂತ. ಆಮೇಲೆ ಅನಂತನ ಕೇಳ್ತಾನೆ, ಮಾವಿನ ಮರ ಇತ್ತು, ತುಂಬಾ ಹಣ್ಣಿತ್ತು, ಯಾರು ಇರಲಿಲ್ಲ, ಏನದು? ಅವನು ಹೋದ ಜನ್ಮದಲ್ಲಿ ಮಹಾವಿದ್ವಾಂಸ, ಬೇಕಾದಷ್ಟು ಕಲ್ತಿದ್ದ, ಒಬ್ಬರಿಗೂ ತತ್ವಜ್ಞಾನ ಉಪದೇಶ ಮಾಡಲಿಲ್ಲ, ಅದಕ್ಕೆ ಮಾವಿನ ಮರವಾಗಿ ಹುಟ್ಟಿದ್ದಾನೆ, ಅದು ಗಿಡ ಮರವಾಗಿ ಹುಟ್ಟಿದ್ದಾನೆ. ನಾವು ಕೂಡ ಅಷ್ಟೇ, ಕಲ್ತ ಮೇಲೆ ಇನ್ನೊಬ್ಬರಿಗೆ ಹಂಚದೆ ಹಾಗೆ ಸತ್ರೆ ಹೋಯ್ತು, ಮತ್ತೆ ತಿರ್ಗಾ ಅದೋ ಗತಿ. ಹಾಗೆ ಮಹಾಭಾರತದ 3 ಜನ ಮಹಾಬಲಿಷ್ಠರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು. ದ್ರೋಣಾಚಾರ್ಯ ಏನ್ ಮಾಡಿದ್ರು? ಪಾಂಡವರಿಗೆ ಪಾಠ ಹೇಳಿ ಗೆದ್ದುಬಿಟ್ರು. ಇವರು ಯಾರು ಕೃಪಾಚಾರ್ಯ ಏನ್ ಮಾಡ್ತಿದ್ರು? ಮನೆಗೆ ಬಂದ ಮೇಲೆ ಅವರಿಗೆ ಚಿಂತನೆ ಮಾಡಿಸ್ತಿದ್ರಂತೆ. ಹಾಗೆ ಅವ್ರದ್ದು ಪಾಠ ಹೇಳಿದಂಗಾಗಿದೆ. ಭೀಷ್ಮಾಚಾರ್ಯರು 800 ವರ್ಷ ಆಯುಷ್ಯದಲ್ಲಿ 575 ವರ್ಷ ಓದಿದ್ದಾರೆ. ಏನು ಪಾಠ ಹೇಳಿ, ಯಾರಿಗೂ ಪಾಠ ಹೇಳಿಲ್ಲ, ಸಾಯ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಹೇಳಿದ್ರು, ಸ್ವಾಮಿ ಈಗ ನಾನು ಸಾಯ್ತಾ ಇದ್ದೀನಿ, ಉದ್ಧಾರ ನೀನೇ ಮಾಡಬೇಕು ಅಂತ. ಅದಕ್ಕೆ ಕೃಷ್ಣ ಏನ್ ಮಾಡಿದ? ಅವನ ಮನಸ್ಸನ್ನು ಆಕರ್ಷಣೆ ಮಾಡಿ ಹೇಳ್ಕೊಂಡು ಭೀಷ್ಮಾಚಾರ್ಯ ಕರೆದ್ರಲ್ಲ, ಯಾರಿಗಾರು ಪಾಠ ಹೇಳಬೇಕು ಅಂದ್ರೆ ನೋಡಿ, ಒಳ್ಳೆ ಆಳ ಕರ್ಕೊಂಡ್ ಬಂದಿನಿ, ಏನಿದೆ ಎಲ್ಲ ಒಂದ್ಸಲ ಒದರಿಬಿಡಿ, ಸಾಯೋದ್ರೊಳಗೆ ಒದರಿಬಿಡಿ, ಅಲ್ಲಿಗೆ ಪಾಠ ಹೇಳಿದ ಹಾಗೆ ಆಯಿತು ಅಂತ ಭೀಷ್ಮಾಚಾರ್ಯರಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಧರ್ಮರಾಯ ತನ್ನ ಮಾತನ್ನು ಒಪ್ಪದಿದ್ದ ಹಾಗೆ ಮಾಡಿ ತಾನು ಕರ್ಕೊಂಡು ನೀವು ಹೇಳಿ, ನಾ ಹೇಳಿದ್ದೇನೆ ಅಂತ. ಇದು ಪರಮಾನ. ಅದನ್ನೇ ಜಗನ್ನಾಥರು ಮಲಗಿ ಪರಮಾದರದಿ ಪಾಡಲು. ಏನು ಮಲಗಿ? ಶರಪಂಜರದ ಮೇಲೆ ಮಲಗಿ ಹೇಳಿದ್ರೆ ಧರ್ಮರಾಯನ ಮನಸ್ಸನ್ನು ಆಕರ್ಷಣೆ ಮಾಡಿ ಹೇಳ್ಕೊಂಡ್ಬಂದು ಸ್ವಾಮಿ ಹೇಳು ಹೇಳು ಅಂತ ಹೀಗೆ ಉಪದೇಶ ಮಾಡಿದರು ಅಂತ ಅದ್ಭುತವಾದ ಚಿಂತನೆಯನ್ನು ನಮಗೆ ತಿಳಿಸ್ತಾರೆ. ಹೀಗೆ ಅಂದ್ರೆ ಈ ಒಳಗಿನ ತತ್ವ ತಿಳಿಯದಿದ್ರೆ ಅದಕ್ಕೆ ಹೇಳಿದ್ದು ಕೃಷ್ಣ ಅನ್ನುವ ಶಬ್ದ ನಮ್ಮಿಂದ ಪ್ರತಿಯೊಂದು ಇಂದ್ರಿಯಗಳಿಂದಲೂ ವ್ಯಾಪಾರ ಮಾಡಿಸುವವ ಅಂತ ಉಪಾಸನೆ ಮಾಡಬೇಕಂತೆ. ಮತ್ತೆ ಇನ್ನೊಂದೇನು ಗೊತ್ತಾ? ಅದು ದೊಡ್ಡ ಗದ್ದೆ ಅಂತೆ. ಯಾವುದು? ಕೃಷ್ಣ ಅನ್ನೋದೊಂದು ಗದ್ದೆ ಅಂತೆ. ಕೃಷಿರು ಭೂವಾಚಿ ಅಂತ ಅದೊಂದು ಗದ್ದೆ. ಗದ್ದೆಯಲ್ಲಿ ಏನ್ ಮಾಡಬಹುದು? ಸ್ವಲ್ಪ ಬೀಜ ಹಾಕಿ ಬಹಳ ಬೀಜವನ್ನ ಪಡಿಬಹುದು. ದೇವರು ನಿಮಗೆ ಏನು ಕೊಟ್ಟಿದ್ದಾನಲ್ಲ ಸುಖ, ದೇವರು ಏನೋ ಒಂದು ಸುಖ ಕೊಟ್ಟಿದ್ದಾರೆ, ಅದನ್ನು ಬಿತ್ತರಿ. ಎಲ್ಲಿ? ಕೃಷ್ಣನಲ್ಲಿ ಬಿತ್ತರಿ. ಕೃಷ್ಣಾರ್ಪಣ ಅಂತ. ಅದೇನಾಗತ್ತೆ? ಒಂದು ಬೀಜ ಬಿತ್ತಿದ್ರೆ ಅನಂತ ಬೀಜವಾಗಿ ಫಲವಾಗಿ ದೊಡ್ಡ ಹೆಮ್ಮರವಾಗಿ ಬೇಕಾದಷ್ಟು ಸಾವಿರಾರು ಫಲವನ್ನು ಕೊಡುತ್ತೆ. ಆ ಮೋಕ್ಷಕ್ಕೆ ಬೇಕಾಗುವ ಸುಖ, ನೀವು ನಿಮಗೆ ಸಿಕ್ಕ ಸುಖವನ್ನು ಕೃಷ್ಣನಿಗೆ ಅರ್ಪಣ ಅಂತ ಬೀಜ ಬಿತ್ತಿದರೆ ಅದು ದೊಡ್ಡ
ದೊಡ್ಡ ಫಲವಾಗಿ ಬೇಕಾದ್ರೆ ಒಂದು ಗದ್ದೆ ಬೇಕು. ಆ ಗದ್ದೆನೇ ಕೃಷ್ಣ. ಕೃಷ್ಣನೆಂಬ ನೆಲದಲ್ಲಿ ನಿಮ್ಮ ಆನಂದ ಏನು ಜೀವನದಲ್ಲಿ ಸುಖ ಕಾಣ್ತೀರೋ ಅದೆಲ್ಲವೂ ಕೃಷ್ಣಾರ್ಪಣ ಅಂತಂದ್ರೆ ಅದೆಲ್ಲ ಭಗವಂತನಿಗೆ ಸಲ್ಲುತ್ತೆ. ಭಗವಂತ ಅನಂತ ಸುಖವನ್ನಾಗಿ ಮಾಡಿ ಅನಂತ ಮಾಡಿ ಕೊಡ್ತಾನೆ ಅಂತನ್ನುವ ಮಾತನ್ನ ಗೋಪಾಲದಾಸರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಇದರೊಳಗೆ ಮತ್ತೆ ವಷಟ್ಕಾರ ಅಂತ ಏನಿದೆ, ಮೇಧಸ್ಸಿನಲ್ಲಿರುವ ಮಜ್ಜ ಅಸ್ಥಿ, ಅದರಲ್ಲಿ 360 ರೂಪಗಳು ಮತ್ತೆ ಅಂಗುಲಿಯ ಪರ್ವಗಳಲ್ಲಿ 360 ರೂಪಗಳು, ಎಲ್ಲ ಒಟ್ಟು 1080 ರೂಪಗಳ ಚಿಂತನೆಯನ್ನು ದೊಡ್ಡ ವಿಷಯ ವರ್ಣನೆ ಮಾಡ್ತಾರೆ. ಅವುಗಳನ್ನ ಆ ರೂಪಗಳನ್ನ ಪ್ರತಿನಿತ್ಯ ಯಾರು ಚಿಂತನೆ ಮಾಡ್ತಾರೆ ಅವರ ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಕತ್ತೆಗೂ ಆಯುಷ್ಯ ಆಗಿದೆ, ಅದು ತಗೊಂಡು ಏನ್ ಮಾಡೋದು? ಆಯುಷ್ಯ ಅಭಿವೃದ್ಧಿ ಆಗೋದಲ್ಲ. ಈ ಚಿಂತನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ವರ್ಷ ಬದುಕಬೇಕು ಅಂತ ಭಗವಂತ ಇಚ್ಛೆ ಪಟ್ಟಿದ್ದಾನೋ ಆ ಸಮಯ ವ್ಯರ್ಥ ಆಗದಿದ್ದ ಹಾಗೆ ಸಾಧನೆ ಮಾಡಿಸ್ತಾನೆ ಅಂತ ಗೋಪಾಲದಾಸರೇ. ಆಯುಷ್ಯ ಅಭಿವೃದ್ಧಿ ಆಗೋದ್ರೆ ಅದು. ಈಗ 80 ವರ್ಷ ಮುದುಕ ನಮಸ್ಕಾರ ಮಾಡ್ತಾನೆ, ಆಚಾರ್ಯ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ರಿ, ಆಯ್ತು. ಏನು ಶತಮಾನಂ ಭವತಿ ಶತಾಯು, 80 ವರ್ಷ ಆಗಿದೆ. ಶತಮಾನಂ ಎಲ್ಲಿ? ಇನ್ನು ಉಳಿದಿದ್ದು 10 ವರ್ಷ ಬದುಕಿದ್ರೆ ಹೆಚ್ಚವನು. ಮತ್ತೆ ನೀವು ಶತಮಾನಂ ಅಂತ ಹೇಳಿದ್ರಲ್ಲ, ಶತಮಾನಂ ಅಂದ್ರೆ ಪೂರ್ಣ ಅಂತ ಅರ್ಥ. ದೇವರು ನಿನ್ನ ಹಣೆಯಲ್ಲಿ ಎಷ್ಟು ಆಯುಷ್ಯವನ್ನ ಬರ್ತಿದ್ದಾರೋ ಅಷ್ಟು ಬದುಕುವಂತ ಅಭಿಪ್ರಾಯ, ಹೊರತು 100 ವರ್ಷ ಬದುಕುವಂತ ಅರ್ಥ ಅಲ್ಲ. ಎಲ್ಲ ವೇದಗಳಿಗೆ ಅರ್ಥಗಳನ್ನು ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಋಗ್ಭಾಷ್ಯದಲ್ಲಿ ಬರೆದಿದ್ದಾರೆ. ಆ ರೀತಿಯಾದಂಥ ಅರ್ಥಗಳನ್ನು ಮಾಡ್ಕೋಬೇಕು ಅಂತ ಅಭಿಪ್ರಾಯವನ್ನು ಹೇಳ್ತಾ ಹೀಗೆ ಅನೇಕ ವಿಚಾರಗಳನ್ನು ತತ್ವಗಳನ್ನು ತಿಳಿಸ್ತಕ್ಕಂಥ ಮಹಾನುಭಾವರು ನಮ್ಮ ಗೋಪಾಲ್. ಒಂದೊಂದು ಕೃತಿಯನ್ನು ತೆಗೆದುಕೊಳ್ಳಿ, ಒಂದೊಂದು ಕೃತಿಯನ್ನು ಬಿಡಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಬರೀ ತತ್ವಪುಂಜ. ಆ ವಿಷಯಗಳು ಕಡಿಮೆ, ಬರೀ ತತ್ವಪುಂಜಗಳೇ ಜಾಸ್ತಿ. ಅಂತಹ ಮಹಾನುಭಾವರಾಗಿರ್ತಕ್ಕಂಥ ಗೋಪಾಲದಾಸರು ನಮ್ಮೆಲ್ಲರಿಗೂ ಕೂಡ ಪರಮಾನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಅಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಈ ಸೇವಾ ಸಂಘದವರಿಗೆ ಭಗವಂತನ ಪೂರ್ಣ ಅನುಗ್ರಹ, ಇನ್ನೂ ಹೆಚ್ಚಿನ ಜ್ಞಾನ ಕಾರ್ಯವನ್ನು ಮಾಡಿಸುವಂತಹ ಶಕ್ತಿ ನಮಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ. ನಿಮಗೆಲ್ಲರಿಗೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಶ್ರೀಕೃಷ್ಣ ಪ್ರಣವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾಖ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಸ್ವಶ್ಚಸ್ತು ಅಶೇಷದತಾಂ ಅಖಿಲ ಸನ್ಮಂಗಲಾನಿ ಭವಂತು. ಗೋಪಾಲದಾಸರ ಆರಾಧನೆಯ ಪ್ರಯುಕ್ತ ಆ ಮಹಾಗುರುಗಳನ್ನು ಸ್ಮರಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ಇಲ್ಲದೇ ಇದ್ದರೂ ಅವರ ಆಕೃತಿ, ಒಂದು ಅವರ ಆಕೃತಿ ಅಂದರೆ ಅವರ ಪ್ರತೀಕಗಳು, ಅವರ ಫೋಟೋನೋ ಪ್ರತಿಮೆನೋ ಅವರಿದ್ದಂತಹ ಸ್ಥಳವೋ ಅದನ್ನು ದರ್ಶನ ಮಾಡಿ ನಮ್ಮ ಕೈಲಾದ ಸೇವೆಯನ್ನು ಮಾಡೋದು ಇದೊಂದು. ಇನ್ನೊಂದು ಆಕೃತಿ ಅಂದರೆ ಅವರಿಂದ ರಚಿತವಾದಂತಹ ಕೃತಿಗಳನ್ನು ಪಠನ ಪಾಠನ ಅದರ ಅಧ್ಯಯನ ಇದನ್ನು ಮಾಡೋದು ಒಂದು ರೀತಿಯ ಗೋಪಾಲದಾಸರ ಆರಾಧನೆ. ಎಲ್ಲ ಹಿರಿಯರ ಆರಾಧನೆಯು ಈ ದಿಶೆಯಲ್ಲಿ ಅವರು ಮಾಡಿದ ಕೃತಿಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಹೇಳಿದಂತಹ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸಿಕೊಳ್ಳಬೇಕು. ಪುಣ್ಯಾತ್ಮನಾದ ಗೋಪಾಲದಾಸರ ಜೀವನವೇ ನಮಗೊಂದು ಪಾಠ. ಜೀವನದಲ್ಲಿ ಸುಖ ದುಃಖಗಳು ಬರ್ತಾ ಇರುತ್ತೆ. ದುಃಖ ಬಂದಾಗ ತುಂಬ ಕುಗ್ಗಿ ದೇವರನ್ನ, ಗುರುಗಳನ್ನ, ಹಿರಿಯರನ್ನ ನಿಂದೆ ಮಾಡದೆ ಭಗವಂತನ ಆರಾಧನೆಯನ್ನು ಮಾಡಿದರೆ ಒಂದು ಒಳ್ಳೆಯ ದಿವಸ ಬರುತ್ತೆ. ಆ ಒಳ್ಳೆಯ ದಿವಸದ ಬರೋವರೆಗೂ ನಾವು ಕಾಯಬೇಕು ಅನ್ನೋದಕ್ಕೆ ಈ ಗುರುಗಳ ಜೀವನವನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ. ಗೋಪಾಲದಾಸರು
ಮೂಲತಃ ಮೊಸರುಕಲ್ಲು ಅನ್ನೋ ಗ್ರಾಮದಲ್ಲಿ ಅವತಾರ ಮಾಡಿದ ಪುಣ್ಯಾತ್ಮರು. ಮುರಾರಿ ರಾಯ ಹಾಗೂ ವೆಂಕಮ್ಮ ಅನ್ನೋ ದಂಪತಿಗಳಲ್ಲಿ ಅವತಾರ ಮಾಡಿದ್ದು. ಮೊಸರುಕಲ್ಲಿನಲ್ಲಿ ಅವರು ಇದ್ದದ್ದು ಆ ದಂಪತಿಗಳು. ಗೋಪಾಲದಾಸರ ನಂತರ ಗೋಪಾಲದಾಸರಿಗೆ ಭಾಗಣ್ಣ ಅಂತ ನಾಮಕರಣವನ್ನು ಮಾಡಿದ್ರು. ಅದಾದ ನಂತರದಲ್ಲಿ 3 ಮಕ್ಕಳು, ಅಂದರೆ ಇವರ ಹಿಂದೆ 3 ಜನ ತಮ್ಮಂದಿರು. ಪ್ರಾಯ 4ನೇ ಮಗು ಗರ್ಭದಲ್ಲಿದ್ದಾಗಲೇ ತಂದೆ ಮರಣ ಹೊಂದಿದರು. ಅಂದರೆ ವೆಂಕಮ್ಮನ ಗಂಡ ಮುರಾರಿ ರಾಯರು ಪ್ರಾಣತ್ಯಾಗವನ್ನು ಮಾಡಿದರು. ಆ ಪ್ರಾಣತ್ಯಾಗ ಮಾಡಿದಂತಹ ಕಾಲದಲ್ಲಿ ವೆಂಕಮ್ಮನಿಗೆ ಒಂದು ಅಪವಾದವನ್ನು ಕಟ್ಟಿದರು. ಈಕೆ ತುಂಬ ದುರದೃಷ್ಟವಂತಳು, ಇವಳು ಎಲ್ಲಿರ್ತಾಳೋ ಅವರಿಗೂ ದುರದೃಷ್ಟ ಅನ್ನೋದು ಬೆನ್ನ ಹತ್ತತ್ತೆ, ಆದ್ದರಿಂದ ಇವಳು ಈ ಮನೆಯಲ್ಲಿ ಇರೋದು ಬೇಡ, ಮನೆ ಬಿಟ್ಟು ಹೋಗಲಿ ಅಂಥೇಳಿ ಆಕೆಗೆ ತುಂಬ ಉಪದ್ರವವನ್ನು ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ರು. 4 ಮಕ್ಕಳ ತಾಯಿ ಹಿರಿಯ ಮಗನಾದಂತಹ ಭಾಗಣ್ಣ ಅಂದರೆ ಗೋಪಾಲದಾಸರು, ಅವರಿಗೆ 5 ವರ್ಷ, ಅದರ ಹಿಂದೆ 3 ಮಕ್ಕಳು. ಪಾಪ ಸಣ್ಣ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಆಕೆ ಎಲ್ಲಿ ಬರಬೇಕು? ಈ ಒಂದು ಅಪವಾದ ಬೇರೆ ಇದೆ, ಈಕೆ ದುರದೃಷ್ಟವಂತಳು ಅಂತ. ಒಮ್ಮೆ ಆ ಅಪಖ್ಯಾತಿಗಳು ಬಂದರೆ ತುಂಬ ಕಠಿಣ. ಯಾವುದೋ ಒಂದು ಪ್ರಾಣದೇವರ ದೇವಸ್ಥಾನ ಸಂಗಾಪುರ ಅಂತ, ಅಲ್ಲೊಂದು ಜೋಪಡಿ ಪ್ರಾಣದೇವರ ದೇವಸ್ಥಾನದಲ್ಲಿ ಆಶ್ರಯವನ್ನು ಪಡೆದು ಅಲ್ಲೇ ಮಕ್ಕಳನ್ನ ಇಟ್ಟುಕೊಂಡಿದ್ಲು. ಇರಲಿಕ್ಕೆ ಸೂರು ಸಿಕ್ತು, ಹೊಟ್ಟೆಗೆ ಒಂದೇನಾದರೂ ಬೇಕಲ್ಲ. ಅವರಿವರನ್ನ ಬೇಡಿ ಕಾಡಿ ಅವರಿವರ ಮನೆಯ ಕೆಲಸವನ್ನು ಮಾಡಿ ಪಾಪ ಹೇಗೋ ಒಪ್ಪತ್ತು ತಾನು ತಿಂದು ತನ್ನ ಮಕ್ಕಳ ಹೊಟ್ಟೆಗೂ ಹಾಕಿ ಜೀವನವನ್ನು ನಡೆಸಿಲ್ಲಂತೆ. ನಿಜವಾಗಲೂ ಕೈ ಎತ್ತಿ ಮುಗಿಬೇಕು ಆಕೆಯ ಧೈರ್ಯಕ್ಕೆ, ಆಕೆಗೆ ಇದ್ದಂತಹ ದೇವರಲ್ಲಿ ವಿಶ್ವಾಸಕ್ಕೆ. ಏನಾದರೂ ಆಕೆ ಹೆಚ್ಚು ಕಮ್ಮಿ ಮಾಡಿಕೊಂಡಿದ್ರೆ ಇಂಥ ಗೋಪಾಲದಾಸರು ಅಥವಾ ಗೋಪಾಲದಾಸರ ಪರಂಪರೆಯಲ್ಲಿ ಬಂದ ಮುಂದೆ ಎಲ್ಲ ಹರಿದಾಸರಾಗಲಿ ಜಗನ್ನಾಥದಾಸರು ಅವರಿಂದ ರಚಿತವಾದ ಈ ಗ್ರಂಥಗಳು ಇದ್ಯಾವುದೂ ನಮಗೆ ಸಿಗ್ತಾ ಇರಲಿಲ್ಲ. ಆ ಮಕ್ಕಳನ್ನ ಸಂರಕ್ಷಣೆ ಮಾಡೋದು, ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳೋದು ತುಂಬ ಕಷ್ಟಪಟ್ಟಾಳೆ ಅಂತ ಗೋಪಾಲದಾಸರ ಅನುಜರು ಒಂದು ಕೃತಿಯಲ್ಲಿ, ದೀರ್ಘವಾದ ಕೃತಿಯಲ್ಲಿ, ಗೋಪಾಲದಾಸರ ಚರಿತ್ರೆಯನ್ನ ಹೇಳುವ ಕೃತಿ, ಅದರಲ್ಲಿ ಉಲ್ಲೇಖ ಮಾಡುತ್ತಾರೆ. ಅಂತೂ ಪಾಪ ಅವರಿವರ ಮನೆಯನ್ನ ಬೇಡಿ ಕಾಡಿ ಹೊಟ್ಟೆಗೆ ಹಾಕಿಕೊಳ್ಳಬೇಕು. ಹೊಟ್ಟೆಗೆ ಹಾಕಿಕೊಳ್ಳುವ ಸಂದರ್ಭದಲ್ಲಿ ವಿಧಿನೇ ಇಲ್ಲ, ಅನಿವಾರ್ಯ. ಏನು ಅನ್ನೋರು ಮಾಡೋರು. ನಮ್ಮ ಶ್ರೀಪಾದರಾಜರಂದ ಹಾಗೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳದಿಂಗಳು. ಆ ಗುರುಗಳು ಅವತ್ತೇ ಹೇಳಿದರು, ಹಣ ಇದ್ದಾಗ ಎಲ್ಲರೂ ಬರ್ತಾರೆ, ಹಣ ಹೋಗಿಬಿಟ್ರೆ ಯಾರು ಕಣ್ಣೆತ್ತು ನೋಡೋದಿಲ್ಲ. ಹಣ ಇರಲಿ ಇಲ್ಲದೆ ಇರಲಿ ಸದಾ ನಮ್ಮೊಟ್ಟಿಗೆ ಇರುವವನು ಅಂತಂದ್ರೆ ಆ ಭಗವಂತ ಹಾಗೂ ಮುಖ್ಯ ಪ್ರಾಣದೇವರು. ಏನೋ ಜೀವನವನ್ನ ಸಾಗಿಸ್ತಾ ಬರ್ತಾ ಇದ್ಲು. ಆ ಊರಿನಲ್ಲಿ ಒಬ್ಬ ತುಂಬಾ ಹೃದಯ ವೈಶಾಲ್ಯತೆ ಇರುವಂತಹ ವ್ಯಕ್ತಿ ಇವರ ಕಷ್ಟವನ್ನು ನೋಡಿ ಒಂದು ಸಣ್ಣ ಜಾಗ ಅವನದಿತ್ತು, ಅದನ್ನ ಆಕೆಗೆ ಹೇಳದಂತೆ, ನೀನು ಇದರಲ್ಲಿ ಏನಾದರೂ ಬೆಳೆದುಕೋ ಅಂತ. ತುಂಬಾ ಆನಂದ ಆಯಿತು ಪಾಪ. ಆಕೆ ಭತ್ತವನ್ನ ಬೆಳೆದು ಒಂದು ತುತ್ತು ಅನ್ನವನ್ನು ತಿನ್ನಬೇಕು ಅಂತ ಆ ದಿಶೆಯಲ್ಲಿ ಭತ್ತವನ್ನು ನೆಟ್ಟಾಗ ಪಕ್ಕದಲ್ಲೇ ಕೆರೆ ಇತ್ತು. ಆದರೆ ಆ ಕೆರೆಯ ನೀರನ್ನ ಬಳಸಿಕೊಳ್ಳಲಿಕ್ಕೆ ಮತ್ತೊಬ್ಬ ಊರಿನ ಕುಲಕರ್ಣಿ ಬಿಡಲಿಲ್ಲಂತೆ. ಅವರ ಮನೆಯಲ್ಲಿ ಯಾವುದೋ ಕೆಲಸವನ್ನು ಹೇಳಿದಾಗ ಆಕೆಗೆ ಆಗಿರಲಿಲ್ಲ. ನನ್ನ ಮನೆಯ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಆತನಿಗೆ ಅವಳ ಮೇಲೆ ಕೋಪ. ನೀನು ನೀರನ್ನು ಬಳಸಬೇಡ. ಆಯಿತು ಪಾಪ. ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಎಲ್ಲೋ ಬಾವಿಗೆ ಹೋಗಿ ನೀರನ್ನು ಸೇದಿ, ಭತ್ತದ ಗದ್ದೆಗೆ ನೀರನ್ನು ಸೇದಿ ಹಾಕೋದು ಅಂದರೆ ಎಷ್ಟು ಕಷ್ಟ, ಎಷ್ಟು ನೀರು ಬೇಕು. ಆದರೂ ಆ ಬಡತನಕ್ಕೆ ಒಂದು ತ್ರಾಣವನ್ನು ದೇವರು ಕೊಟ್ಟಿರ್ತಾನೆ. ಏನೋ ಒಂದು ಆಸೆ, ನಾವು ಬೆಳೆದ ಹೊಲದಲ್ಲಿ ಬಂದಂತಹ ಅಕ್ಕಿಯನ್ನು ಹೊಟ್ಟೆ ತುಂಬ ತಿನ್ಬಹುದಲ್ಲ ಮಕ್ಕಳಿಗೆ ಹಾಕಿ ಅಂತ. ತೆನೆ ಚೆನ್ನಾಗಿ ಬಂದಿದೆ.
ಆತ ನೋಡ್ದ, ಬಂದು ಆರೋಪ ಮಾಡಿದ, ನೀವು ಕೆರೆಯ ನೀರನ್ನು ಬಳಸಬೇಡ ಅಂದ್ರೂ ಬಳಸಿದ್ದೀರಿ, ಆದ್ದರಿಂದ ನಾವು ಈ ಎಲ್ಲ ಭತ್ತವನ್ನ ಸರ್ಕಾರಕ್ಕೆ ತೆಗೆದುಕೊಳ್ತೇವೆ ಅಂತ. ಏನು ಅಂಗಲಾಚಿದರೂ ಅವನ ಮನಸ್ಸು ಕರಗಲೇ ಇಲ್ಲ. ಪಾಪ ಆಕೆ ಅಂದು, ನಾವು ಮಾರೋದಿಲ್ಲ, ಇದನ್ನು ಮಾರಿ ಶ್ರೀಮಂತರಾಗುವಂತಹ ಅಪೇಕ್ಷೆನೂ ನಮಗಿಲ್ಲ, ಏನೋ ಒಪ್ಪತ್ತು ಹೊಟ್ಟೆ ತುಂಬ ಊಟ ಮಾಡ್ತೇವೆ ಈ ಮಕ್ಕಳಿಗೆ ಹಾಕಿ ಅಂದ್ರು ಕೇಳಲಿಲ್ಲ ಪಾಪ. ಆ ಅಂಗಲಾಚೋದನ್ನು ನೋಡಿ ಗೋಪಾಲದಾಸರಿಗೆ ಸ್ವಲ್ಪ ತಿಳುವಳಿಕೆ ಬಂದಿತ್ತು. ಅಮ್ಮ, ಇಂಥವರನ್ನ ಯಾಕೆ ನೀನು ಬೇಡ್ತಿ? ಮಕ್ಕಳ ನೋವು ಇವ್ರಿಗೇನು ಗೊತ್ತಾಗತ್ತೆ, ಬಿಟ್ಬಿಡು ಅಂದ್ರಂತೆ. ಇಂಥವರಿಗೆ ಮಕ್ಕಳ ಎಲ್ಲಿ ಆಗ್ತಾರೆ ಅಂತ ಏನೋ ಆ ಮಹಾನುಭಾವರು ಅಂದದ್ದು ಮುಂದೆ ಅವರ ವಂಶ ನಿಂತೇ ಹೋಗಿಬಿಡ್ತು. ಮುಂದೆ ಹೇಗೋ ಸ್ವಲ್ಪ ಬೆಳೆದು 7-8 ವರ್ಷ ಇದ್ದಾಗ ಭಾಗಣ್ಣನಿಗೆ ಆ ಊರಿನ ಮತ್ತೊಬ್ಬ ಹಿರಿಯ ತನ್ನ ಮಗನ ಉಪನಯನ ಮಾಡಬೇಕಾಗಿತ್ತು. ಈಕೆಯನ್ನ ಕರೀಲಿಕ್ಕೆ ಬಂದಿಯಾನೆ. ನೀನು ಉಪನಯನಕ್ಕೆ ಬಾ. ಆಕೆಗೆ ಆಶ್ಚರ್ಯ, ನನ್ನಂಥವರು ಉಪನಯನಕ್ಕೆ ಬರಬಹುದಾ? ಮೊದಲನೇ ಬಾರಿ ಪಾಪ ಇನ್ವಿಟೇಷನ್ ಅನ್ನು ಪಡೆದದ್ದು. ಸ್ವಾಮಿಯರ, ನಾವು ಅಷ್ಟು ಅದೃಷ್ಟವಂತರಲ್ಲ, ನಿಮ್ಗೇನಾದ್ರೂ ತೊಂದರೆ ಆಗ್ಬೋದು. ಆಕೆ ಆತ ಅಂದಂತೆ, ಹಾಗೆಲ್ಲ ಏನಾಗೋದಿಲ್ಲಮ್ಮ, ಬಾ. ಹೌದು, ಈ ಹುಡುಗ ನಿನ್ನ ಹಿರಿಯ ಮಗ ಅಲ್ವಾ, ಇವನಿಗೆ ಯಾಕೆ ಉಪನಯನ ಮಾಡಿಲ್ಲ? ಆಕೆ ಅಂದಂತೆ ಕಣ್ಣೀರಿಡ್ತಾ, ಉಪನಯನಕ್ಕೆ ಹಣ ಇರಲಿ, ಹಸೆ ಮನೆ ಮೇಲೆ ಕೂಡಿಸ್ಲಿಕ್ಕೂ ನನಗೆ ಯಾರೂ ದಿಕ್ಕು ದಿವಾಣ ಇಲ್ಲ ಸ್ವಾಮಿಯರ. ಉಪನಯನ ಮಾಡಬೇಕು, ದೇವರು ಯಾವತ್ತು ಕಣ್ಣು ತೆಗಿತಾನೋ. ನನ್ನ ಮಗನ ಜೊತೆಯಲ್ಲಿ ಮಾಡಿಬಿಡಮ್ಮ ಧರ್ಮೋಪನಯನ. ಏನು ಆನಂದವೋ ಆಕೆಗೆ ಪಾಪ. ಅವನು ನಿಜವಾಗಲೂ ಪುಣ್ಯಾತ್ಮರಿ. ಗೋಪಾಲದಾಸರಂತ ಪುಣ್ಯಾತ್ಮರಿಗೆ ಬ್ರಹ್ಮೋಪದೇಶವನ್ನ ಮಾಡಿಸಿದರೆ ಎಂಥ ಪುಣ್ಯ ಅದು. ಮಾಡಿಸಿದ ಆ ಪುಣ್ಯಾತ್ಮರಿಗೆ ಗಾಯತ್ರಿ ಉಪದೇಶ ಆಯಿತು. ನಿರಂತರ ಗಾಯತ್ರಿ ಜಪವನ್ನು 2 ವರ್ಷ ಮೌನವ್ರತ ಮಾಡಿ ಬಿಡದೆ ಮಾಡಿದರು. ಏನು ವಾಕ್ಸಿದ್ಧಿ ವಾಕ್ಶುದ್ಧಿ ಪುಣ್ಯಾತ್ಮರು ಆಡಿದ್ದು ಸತ್ಯ ಆಗ್ತಾ ಇತ್ತು. ಮುಂದೆ ಅದು ಆ ಊರಿನ ರಾಜ ಸಂಕಾಪುರದಿಂದ ಅವರು ಉತ್ತನೂರಿಗೆ ಬಂದರು. ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಭಜನಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಸುಧಾರಿಸ್ತು ಪರಿಸ್ಥಿತಿ. ಇವರು ಭವಿಷ್ಯವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಯಾವ ಪುಸ್ತಕವನ್ನು ಮುಟ್ಟಿಲ್ಲ. ಗಾಯತ್ರಿ ಮಂತ್ರದ ಜಪದ ಮಹತ್ವ. ಮುಂದೆ ಗದ್ವಾಲ ರಾಜನಿಗೆ ಅದು ಸುದ್ದಿ ಹೋದಾಗ ಅವನು ಇವರನ್ನ ಕರೆಸಿ ಮಾಡಿ ಬೇಕಾದಷ್ಟು ಸನ್ಮಾನಗಳನ್ನ, ಕರಿತುರಗಗಳನ್ನೆಲ್ಲ ಕೊಟ್ಟ ಅಂತ ಅವರ ತಮ್ಮಂದಿರು ಬರೀತಾರೆ. ಆನೆಯನ್ನ, ಕುದುರೆಯನ್ನ ನೀವು ಇದರ ಮೇಲೆ ಓಡಾಡಬೇಕು ಅಂತ. ಆದ ಮೇಲೆ ಮುಂದೆ ವಿಜಯದಾಸರ ಭೇಟಿ ಆಯಿತು. ಆ ಪುಣ್ಯಾತ್ಮರು ನೋಡಿದ್ರು, ಇವನೊಬ್ಬ ಸಾಧನ ಜೀವಿ, ಕೋಟಿ ಕೋಟಿ ಮಂದಿ ಇವರಿಂದ ಉದ್ಧಾರ ಆಗಬೇಕು, ಬರೀ 4 ಜನಕ್ಕೆ ಭವಿಷ್ಯ ಹೇಳಿಕೊಂಡಿರೋದಲ್ಲ ಅಂತ ಹೇಳಿ ಅವರನ್ನ ಕರೆದು ಕಿವಿ ಮಾತನ್ನ ಹೇಳಿ ಮುಂದೆ ಗೋಪಾಲ ವಿಠಲ ಅಂತ ಅಂಕಿತವನ್ನು ಕೊಟ್ಟು ಉದ್ಧಾರ ಮಾಡಿದರು. ಗೋಪಾಲದಾಸರ ಜೀವನದಲ್ಲಿ ಪ್ರಧಾನವಾದ ಅನೇಕ ಘಟನೆಗಳು ನಡೆದಿದೆ. ವಿಜಯದಾಸರ ಜೊತೆಯಲ್ಲಿ ಸಂಚಾರವನ್ನು ಮಾಡಿದ ಪುಣ್ಯಾತ್ಮರು. ಇದಲ್ಲದೆ ಪ್ರಧಾನವಾದದ್ದು ಅಂದರೆ ನಾವು ನೀವು ಕೇಳುವಂತಹ ಒಂದು ಘಟನೆ, ನಮ್ಮ ಜಗನ್ನಾಥದಾಸರಿಗೆ ಆಯುರ್ದಾನವನ್ನು ಮಾಡಿದ್ದು ಬಹಳ ದೊಡ್ಡ ಘಟನೆ. ದೇವರ ಅದ್ಭುತವಾದ ವ್ಯಾಪಾರ. ಜ್ಞಾನಿಗಳಲ್ಲಿ ಹಿರಿಯರಲ್ಲಿ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಅನ್ನೋದು ಇವರ ಜೀವನವನ್ನು ನೋಡಿದಾಗ ಗೊತ್ತಾಗುತ್ತೆ. ವಿಜಯದಾಸರು ಮಾನ್ವಿಗೆ ಬಂದಾಗ ಶ್ರೀನಿವಾಸಾಚಾರ್ಯರು ಅಂತ ಜಗನ್ನಾಥದಾಸರ ಹೆಸರು. ಪಾಠಪ್ರವಚನವನ್ನು ಮಾಡ್ತಾ ಇದ್ದ ಆಚಾರ್ಯರು ವಿಜಯರಾಯರು ಕರೆದಿದ್ದಾರೆ, ಇವತ್ತು ತಾವು ನಮ್ಮ ದಾಸಕೂಟಕ್ಕೆ ಬರಬೇಕು, ವಿಜಯ ವಿಠಲನ ಪ್ರಸಾದ ತಾವು ಬಂದು ಅನುಗ್ರಹ ಮಾಡಬೇಕು, ಸ್ವೀಕಾರ ಮಾಡಿ ಅಂತ. ಏನು ತಾಳ ಕೊಟ್ಟವರ ಮನೆಗೆ ಹೋಗೋದು ಅಂತ ಸ್ವಲ್ಪ ಉಪೇಕ್ಷೆ ಮಾಡಿ, ಎಂದೂ ಲೇಟಾಗಿ ಊಟ ಮಾಡೋರು ಅವತ್ತು ಬೇಗ ಊಟ ಮಾಡಿ ಕೂತ್ಬಿಟ್ಟಿದ್ದಾರೆ. ಬರ್ತೇನೆ ಅಂತ ವಿಜಯದಾಸರಿಗೆ ಹೇಳಿ. ವಿಜಯದಾಸರು ಆಚಾರ್ಯರು ಬಂದಿಲ್ಲ, ಏನೋ ಪಾಠ ಹೇಳ್ತಿರ್ಬೇಕು ಅಂತ ಯಾರನ್ನೋ ಕೊಟ್ಟು ಕಳಿಸಿದ್ರೆ, ಇಲ್ಲ ಆಚಾರ್ಯರಿಗೆ ಹೊಟ್ಟೆ ನೋವು, ಆದ್ದರಿಂದ ಅವರು ಆದಷ್ಟು ಬೇಗ ಊಟ ಮಾಡಿದರೆ ಒಳ್ಳೆಯದು, ಊಟ ಮಾಡಿಬಿಟ್ರು ಅಂದ್ರಂತೆ. ತುಂಬಾ ನೋವಾಯಿತು ಪಾಪ ವಿಜಯದಾಸರಿಗೆ. ಆಚಾರ್ಯರು ಹೇಳಿದ್ರೆ ನಾವು ಬೇಗ ಮಾಡ್ತಾ ಇದ್ವಿ, ಎಂಥ ಕೆಲಸ ಆಯಿತು. ಆಗಲಿ ದೇವರ ಸಂಕಲ್ಪ, ಅವ್ರಿಗೆ ಹೊಟ್ಟೆ ನೋವಂತೆ. ಇಷ್ಟಂದ್ರೂ ನೋಡಿ ಅವತ್ತಿನಿಂದ ಶುರು ಆಯಿತು. ಒದ್ದಾಡಿ ಹೋದ್ರು, ಕ್ಷಯರೋಗಕ್ಕೆ ತಿರುಗಿತು. ಇದು ವಿಜಯದಾಸರ ದ್ರೋಹದಿಂದ ಆಗಿದೆ ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಕಡೆಗೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನ ಮಾಡಿ, ರೋಗಹರನೇ ಕೃಪಾ ಸಾಗರ ಶ್ರೀ ಗುರು
ರಾಘವೇಂದ್ರ ಪರಿಪಾಲಿಸೋ. ಪಾವನಗಾತ್ರ ಸುದೇವವರನೇ ತವ ಸೇವಕ ಜನರೊಳಗಾಡಿಸೋ. ಸೇವಕ ಜನರೊಳಗಾಡಿಸೋ. ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ. ನಿನ್ನಾರಾಧನೆ ಮಾಡಿಸೋ. ರಾಯರ ಪ್ರಾರ್ಥನೆ ಮುಂದೆ ಅವರು ಜಗನ್ನಾಥದಾಸನಾದ ಮೇಲೆ ಮಾಡಿದ ಕೃತಿ ಹಿಂದಿಂದೆಲ್ಲ ರಿಕಲೆಕ್ಟ್ ಮಾಡಿಕೊಂಡು ರಾಯರು ಸೂಚನೆ ಮಾಡಿದರು ವಿಜಯದಾಸರ ದ್ರೋಹದ ಫಲ ಅಂತ. ಅವರು ವಿಜಯದಾಸರ ಬಳಿಯಲ್ಲಿ ಬಂದಾಗ ವಿಜಯದಾಸರಂದ್ರಂತೆ, ಗೋಪಾಲದಾಸರು ನಿಮ್ಮ ಉದ್ಧಾರ ಮಾಡ್ತಾರೆ ಹೋಗಿ ಅಂತ. ಮತ್ತೆ ಅಲ್ಲಿಗೆ ಬಂದಾಗ ಗೋಪಾಲದಾಸರು ಅವರನ್ನು ನೋಡಿ ಅವರನ್ನು ಹೀಯಾಳಿಸದೆ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಆರೋಗ್ಯವನ್ನ ತಂದು ಕೊಡಬೇಕಾಗಿತ್ತು. ಧನ್ವಂತರಿ ರೂಪಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ ಬನ್ನ ಬಣಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದೋ ಕರುಣಿ. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬವಿ ಮೂರು ವಿಧ ಸಾಧನಗಳು. ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರ್ಣವಾಗಿಪ್ಪವೋ ಘೋರ ವ್ಯಭಿಚಾರ ಪರನಿಂದೆ ಪರವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರ ರಾಗುವರು ಮೂರು ವಿಧದಿಂದಲೇ ಕಾರಣನೆ ನೀನೆ ದುಷ್ಕರ್ಮ ಪರಿಹರಿಸೋ ಸ್ವಾಮಿ. ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ ದಿನ ಒಂದು ರೊಟ್ಟಿಯನ್ನು ಕೊಟ್ಟು ಅವರಿಗೆ ಆರೋಗ್ಯ ಎಲ್ಲ ಸುಧಾರಿಸಿತು. ಭವಿಷ್ಯವನ್ನು ನೋಡ್ತಾರೆ, ಆಯುಷ್ಯವೇ ಇಲ್ಲ. ವಿಜಯರಾಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ಆರೋಗ್ಯ ಸರಿ ಹೋಯಿತು, ಆಯುಷ್ಯ ಇಲ್ಲ, ಏನು ಮಾಡೋದು? ಏನು ವಿಜಯರಾಯರ ಅಂದ್ರಂತೆ, ನಿಮ್ಮ ಆಯುಷ್ಯ ಕೊಟ್ಬಿಡಿ. ಅವರ ಸಾಧನೆ ಪರಿಪಕ್ವ ಆಗಿಬಿಟ್ಟಿತ್ತು. ಗೋಪಾಲದಾಸರು, ಸ್ವಾಮಿ ತಮ್ಮ ಅಪ್ಪಣೆ ಆದರೆ ಕೊಡ್ತೇನೆ. 40 ವರ್ಷದ ಆಯುಷ್ಯವನ್ನು ದಾನ ಮಾಡಿಯಾರಂತ್ರಿ. ಇದು ಹೇಗೆ ಕೊಟ್ಟರು ಏನು? ಅಮಾನುಷವಾದ ಕಾರ್ಯ. ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. 40 ವರ್ಷ ಆಯುರ್ದಾನವನ್ನ ಪಡೆದು ಹೆಜ್ಜೆ ಹೆಜ್ಜೆಗೆ ಗೋಪಾಲದಾಸರನ್ನ ಸ್ಮರಣೆ ಮಾಡ್ತಾರೆ ನಮ್ಮ ಜಗನ್ನಾಥದಾಸರು. ನಮ್ಮಪ್ಪ ಎಷ್ಟು ಕರುಣಿಗಳು ಹರಿದಾಸರು. ನಾನು ಏನಂತ ಹೇಳಲಿ? ಯಾರು ಕೊಡ್ತಾರೆ? ಅವರನ್ನು ತಿರಸ್ಕಾರ ಮಾಡಿದರು. ಆ ಪುಣ್ಯಾತ್ಮರು ನನಗೆ ಆಯುರ್ದಾನವನ್ನ ಮಾಡಿ ನನ್ನ ಉದ್ಧಾರ ಮಾಡಿದ್ರು. ಅದಕ್ಕೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು. ಅದಕ್ಕೆ ಇದು ಗುರುಗಳ ಕರುಣದಿಂದ, ವಿಜಯರಾಯರ, ಗೋಪಾಲದಾಸರ, ಈ ಎಲ್ಲ ಗುರುಗಳ, ವಾದಿರಾಜರ ಕೋಶಕೊಪ್ಪುವ ಅಂತ ಈ ಮಾತುಗಳನ್ನು ಹೇಳ್ತಾರೆ. ಪ್ರಾಯ ಹೀಗೊಂದು ಆಖ್ಯಾಯಿಕೆಯನ್ನ, ಪರಂಪರಾಗತವಾದ ಕಥೆಯನ್ನ ಹೇಳ್ತಾ ಬರ್ತಾರೆ. ವ್ಯಾಸರಾಜರ, ವಾದಿರಾಜರ, ಪುರಂದರದಾಸರ ಕಾಲದಲ್ಲಿ ಎಲ್ಲರೂ ಸ್ನೇಹಿತರು, ಜ್ಞಾನಿಗಳೆಲ್ಲ ಒಮ್ಮೆ ಒಂದು ಕಲ್ಲಿನ ಶಿಲಾಬಂಡೆಯ ಮೇಲೆ ಕೂತು ಎಲ್ಲ ಮಾತಾಡ್ತಾ ಇದ್ರಂತೆ. ವಾದಿರಾಜರು, ವ್ಯಾಸರಾಜರು ಹಾಗೂ ಪುರಂದರದಾಸರು ಭಗವತ್ ತತ್ವದ ಚಿಂತನೆಯನ್ನು ಮಾಡ್ತಾ, ನಗತಾ, ಆನಂದ ಭಾಷ್ಪವನ್ನು ಸುರಿಸ್ತಾ, ಅಳತಾ, ಕನಕ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅಂದ್ರಂತೆ ಆ ಸಭೆಯಲ್ಲಿ. ಕನಕನನ್ನ ಹೇಳಿ ಕಳಿಸಿ. ಅಲ್ಲೇ ಒಬ್ಬ ಕುರಿಕಾಯು ಹುಡುಗ ಆತನ್ನ ಕರೆದು ಹೇಳಿದ್ರಂತೆ, ಕನಕನ್ನ ಕರೆದು ಬಾ. ಕನಕದಾಸರ ಹತ್ರ ಬಂದು,
ಸ್ವಾಮಿಯರ ಅಪ್ಪಣೆ ಆಗಿದೆ, ಬರಬೇಕಂತೆ ಸ್ವಾಮಿ ಅಂತ. ಅವರೆಲ್ಲ ಏನು ಮಾಡ್ತಾ ಇದ್ರು ಅಂತ ಕನಕದಾಸರು ಕೇಳಿದ್ರಂತೆ. ಇಲ್ಲ, ಅವರು ಅಳ್ತಾ ಇದ್ರು, ನಗತಾ ಇದ್ರು. ಸರಿ, ನನ್ನನ್ನು ಕರಲಿಕ್ಕೆ ನಿನ್ನನ್ನು ಕಳಿಸಿಯಾರಲ್ಲ, ಅವ್ರು ನಿಂಗೇನು ಕೊಡ್ತಾರೆ? ಏನು ಕೊಡ್ತಾರೆ ಸ್ವಾಮಿ, ದೊಡ್ಡವರು ಅವರು ಹೇಳಿದ್ರು ಬಂದೆ. ಏನಾದರೂ ಕೇಳೋ ದಡ್ಡ, ಏನು ಕೇಳಿ ಸ್ವಾಮಿ? ಕನಕದಾಸರು ಹೇಳಿದ್ರಂತೆ, ನೀವು ನಗತಾ ಇದ್ರಲ್ಲ, ಅಳ್ತಾ ಇದ್ರಲ್ಲ, ಅದರಾಗೊಂದಿಷ್ಟು ಇದರಾಗೊಂದಿಷ್ಟು ಕೊಡಿ ಅಂತ. ಬಂದು ನಮಸ್ಕಾರ ಮಾಡಿ ಸ್ವಾಮಿ ಕನಕನ್ ಕರೆದೆ, ಕೈ ಮುಗಿದು ನಿಂತಾಗ, ಯಾಕೆ ನಿಂತಿದೆ ಏನು ಅಂದ್ರಂತೆ. ನಂಗೆ ಏನಾದರೂ ಕೊಡಿ ಸ್ವಾಮಿ, ಏನು ಬೇಕು? ನೀವೀಗ ನಗತಾ ಇದ್ರಲ್ಲ ಅದರಾಗೊಂದಿಷ್ಟು, ಏನೋ ಅಳ್ತಾ ಇದ್ರಲ್ಲ ಅದರಾಗೊಂದಿಷ್ಟು. ತಕ್ಷಣ ಈ 3 ಜನಕ್ಕೆ ಗೊತ್ತಾಯಿತು, ಇದು ಇವನ ಬುದ್ಧಿಯಲ್ಲ, ಕನಕ ಹೇಳಿದ್ದು, ಹಾಗೇ ಆಗಲಿ ಅಂತ. ಅವರ ಜೀವನದಲ್ಲಿ ಅಳುವೂ ಆಯಿತು, ನಗುವೂ ಆಯಿತು. ಮಹಾನುಭಾವರು ಗೋಪಾಲದಾಸರ ಆಯುಷ್ಯವನ್ನು ಪಡೆದು ಅದ್ಭುತವಾದ ಕಾರ್ಯವನ್ನು, ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸುಂದರವಾದ ಕೃತಿಗಳನ್ನು ರಚನೆ ಮಾಡಿಕೊಟ್ರು. ಅವರೇ ಒಂದು ಕೃತಿಯಲ್ಲಿ ಅಂತಾರೆ, ಗೋಪಾಲದಾಸರಾಯ ನಿನ್ನಯ ಪಾದ ನಾ ಪೊಂದಿದೆನು ನಿಶ್ಚಯ, ಈ ಪೀಡಿಸುವತ್ರಯ ತಾಪಂಗಳೋಡಿಸಿ ಕೈಪೀಡಿದೆನ್ನನು ನೀ ಪಾಲಿಸನು ದೀನ ಗೋಪಾಲ ದಾಸರಾಯ. ಘೋರ ವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ, ಕೋರಿದವರೇ ಉದ್ಧಾರ ಕರೆಂದದಿ ಆರಭ್ಯ ತವ ಪದ ಸಾರಿದೆ ಸಲಹೆಂದು ಸೂರ್ಯಜನ ಸಂಪ್ರಿಯವು ಸುಗುಣೋದರ ದುರುಣನ ದೋಷ ನಿಚಯನ ದೂರಗೈಸೋದ ಎಂಬು ನಿಧೆ ನಿವಾರಿಸಿ ಕರಪಿಡಿ ಬೇಗನೆ ಗೋಪಾಲದಾಸರಾಯ. ಅಪಮೃತ್ಯುವಿನ ತರಿದೆ ಎನ್ನೊಳಗಿದ್ದ ಅಪರಾಧಗಳ ಮರೆದೆ, ಚಪಲ ಚಿತ್ತನಿಗೊಲಿದು ವಿಪುಳ ಮತಿಯನಿತ್ತು ನಿಪುಣನೆಂದೆನಿಸಿದೆ ತಪಸಿಗಳಿಂದಲಿ. ಕೃಪಣವತ್ಸಲ ನಿನ್ನ ಕರುಣೆಗೆ ಉಪಮೆಗಾಣೆನೋ ಸಂತತವು ಕಶ್ಯಪಿಯೊಳಗೆ ಬುಧರಿಂದ ಜಗದಾಧಿಪನ ಕಿಂಕರ ನೆನಿಸಿ ಮೆರೆದ ಗೋಪಾಲದಾಸರಾಯ. ಇದು ಜಗನ್ನಾಥದಾಸರು ಅವರ ಬಗ್ಗೆ ಹೆಮ್ಮೆಯಿಂದ ಆಡುವ ಮಾತುಗಳು. ಏನು ಗೋಪಾಲದಾಸರ ಕೃತಿಗಳು ಅದ್ಭುತ. ಅನೇಕ ಬಾರಿ ಅನೇಕ ಕೃತಿಗಳು ನಾವು ಒಂದೆರಡನ್ನು ಹೇಳುತ್ತಿರ್ತೇವೆ. ಅನೇಕ ಕೃತಿಗಳು ಮನಮುಟ್ಟುವಂತೆ ಇದೆ ಗೋಪಾಲದಾಸರದು. ನನಗೆ ತುಂಬ ಹಿಡಿಸಿದ್ದು, ಅನೇಕ ಜನಗಳಿಗೂ ಅದು ಹಿಡಿಸಿದಂತಹ ಒಂದು ತುಂಬ ಅದ್ಭುತವಾದ ಕೃತಿ. ಗೋಪಿಕಾಸ್ತ್ರೀಯರು ಉದ್ಧವ ಬಂದಾಗ ಆ ಉದ್ಧವನನ್ನು ಮೊದಲು ಬೈದು ಆಮೇಲೆ ಉದ್ಧವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಭಾಗವತದಲ್ಲಿ ಭ್ರಮರಗೀತೆ ಅಂತ ಕರೀತಾರೆ. ಕೃಷ್ಣ ಕಂಸನ ಸಂಹಾರಕ್ಕಾಗಿ ಹೋದವನು ಬರದೇ ಇದ್ದಾಗ, ವಿರಹದ ವೇದನೆಯಿಂದ ಬಳಲ್ತಾ ಇದ್ದಾಗ ಉದ್ಧವರು ಬರ್ತಾರೆ. ಅದನ್ನು ನೋಡಿ ಅವರು ತೆಗೆಯುವ ಉದ್ಗಾರ, ಉದ್ಧವನನ್ನು ನೋಡಿ ಉದ್ಧವ ಕ್ಷಮಿಸೋ ಏನೇನೋ ಅಂದ್ಬಿಟ್ವಿ, ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ, ಕೇಳಿದ್ಯಾನಿ ಬಾವೇಳೆಯಲಿ ಕೃಷ್ಣನಾಲೋಚನೆಯುಳಿದ್ದೇವೇನೋ ಉದ್ಧವ, ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬುದನರಿಯವೋ ಉದ್ಧವ, ಗೊಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲರಿಯವೋ ಉದ್ಧವ, ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ, ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನು ಉದ್ಧವ. ಸುಂದರವಾದ ಕೃತಿ.
ಉದ್ಧವರ ಕಣ್ಣಲ್ಲೇ ನೀರು ಬಂತು. ಎಂಥ ಪುಣ್ಯಾತ್ಗಿತ್ತಿಯರು ಇವರು. ದೇವರಲ್ಲಿ ನಾನು ಬೇಡಬೇಕು, ಮುಂದೆ ಜನ್ಮ ಕೊಡೋದಾದರೆ ಗೋಪಿಕೆಯರು ಓಡಾಡುವ ಜಾಗದಲ್ಲಿ ಹುಲ್ಲಿನ ಗಿಡ ಆಗಿ ಹುಟ್ಟಿಸ್ಲಿ ಅಂತ. ಆ ಪ್ರಸಂಗವನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಗೋಪಾಲದಾಸರ ಕೃತಿಗಳೇ ಮನಮುಟ್ಟಿ ನಮ್ಮಲ್ಲಿರುವ ಕಾಲುಷ್ಯವನ್ನೆಲ್ಲ ದೂರ ಮಾಡುವಂತೆ ಅದ್ಭುತವಾದ ಕೃತಿಗಳು. ಆವರೋಗವು ಎನಗೆ ದೇವಧನ್ವಂತ್ರಿ, ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗು